ದೇವಾಯಜ್ಞ ಪಾಶ ಲೋಕ ಪಾಪ ವಾಯಿಯೇ ಕಾರುಣ್ಯ ಮಾಡು. ದೇವಾಯಜ್ಞ ಪಾಶ ಲೋಕ ಪಾಪ ವಾಯಿಯೇ ಕಾರುಣ್ಯ ಮಾಡು. ದೇವಾಯಜ್ಞ ಪಾಶ ಲೋಕ ಪಾಪ ವಾಯಿಯೇ ಈ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸೂಕ್ಷ್ಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧರಾಗಿರುವ ತ್ರೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇಲೆ ಈ ಸಾಯಂಕಾಲ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ನಾವು ಹಾಡುವ ಸಂಗೀತಗಳಲ್ಲಿ 73ನೇ ಸಂಗೀತ ಹಾಡಿಕೊಳ್ಳೋಣ. 73ನೇ ಸಂಗೀತ 1 ಮತ್ತು 5ನೇ ಚರಣ ಮಾತ್ರ ಹಾಡು. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಮ್ಮನ್ನು ಮತ್ತೊಂದು ಈ ಹೊಸ ದಿನದಲ್ಲಿ ನಡೆಸೋಕ್ಕಾಗಿ ಕೋಟಿ ಕೋಟಿ ಸ್ತೋತ್ರವಾಗಲಿ. ಲೋಕದಲ್ಲಿ ಶಾಂತಿ ಸಮಾಧಾನ ನೆಲೆಗೊಳ್ಳಲು ಸಹಾಯ ಮಾಡಿರಿ. ನಮ್ಮ ಸಭೆಯನ್ನು, ನಮ್ಮ ಸಭೆಯ ಎಲ್ಲ ಕುಟುಂಬಗಳಿಗೋಸ್ಕರ ಬೇಡಿಕೊಳ್ತೇನೆ. ನಾವೆಲ್ಲರೂ ಆತ್ಮಿಕ ರೀತಿಯಲ್ಲಿ ಬೆಳವಣಿಗೆ ಹೊಂದಲಿಕ್ಕಾಗುವಂತೆ ನಮ್ಮನ್ನು ಆಶೀರ್ವದಿಸಿರಿ. ಈ ಶ್ರಮ ಮರಣ ಧ್ಯಾನಗಳ ದಿನಗಳಲ್ಲಿ ನಾವು ಬೇಡವಾದ ಸಂಗತಿಗಳನ್ನೆಲ್ಲ ಬಿಟ್ಟು ನೂತನ ವ್ಯಕ್ತಿಗಳಾಗಿ ಪರಿವರ್ತನೆ ಹೊಂದಿಕೊಂಡು ನಡೆಯುವಂತೆ ನಮ್ಮನ್ನು ಮುನ್ನಡೆಸಿರಿ. ಈ ದಿನದಲ್ಲಿ ನಿಮ್ಮ ವಾಕ್ಯ ಸಂದೇಶವನ್ನು ಕೊಡಲು ಬಂದಿರುವ ನಿಮ್ಮ ಸೇವಕರಿಗಾಗಿ ಸ್ತೋತ್ರ. ನಾವೆಲ್ಲರೂ ವಾಕ್ಯ ಸಂದೇಶವನ್ನು ಕೇಳಿ ಆತ್ಮಿಕ ಅಭಿವೃದ್ಧಿ ಹೊಂದುವಂತೆ ಸಹಾಯ ಮಾಡಬೇಕೆಂದು ಪ್ರಾರ್ಥನೆಯನ್ನು ಪ್ರಭು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇಲೆ ಈ ದಿನಕ್ಕೆ ನೇಮಕವಾದ ವೇದ ಪಾರಾಯಣ ಕೇಳುವಂಥ ಮೊದಲು 72ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. 72ನೇ ಸಂಕೀರ್ತನೆ 1 ಮತ್ತು 2 ಚರಣ ಹಾಡಿ.
ಸುದಯಾಶೀಲ ಸದ್ಗುಣಮೂಲ ಸದ್ಗುಣಮೂಲ ದೋಷವರಿಹಾರ ಭಕ್ತ ಪರಿಪಾಲ ಪರಿಶುದ್ಧವಾದ ನಿನ್ನ ಕರಗಳೇ ಮೊಳೆಗಳು ಇರಿದು ಗುರುವೇ ಪರಿಶುದ್ಧವಾದ ನಿನ್ನ ಕರಗಳ ಮೊಳೆಗಳು ಇರಿದು ಹೋದವು ಗುರುವೇ ನಿನಗಾಗಿಯೇ ಅರಸನ್ನ ಕರಗಳ ನನಿವೆಯೋ ಶರಣೆಯೋಳು ಸರಸದಿ ನಿನಗಾಗಿ ದುಡಿಯುವಂತೆಯೇ ಈ ಸುದಯಾಶೀಲ ಸದ್ಗುಣಮೂಲ ಸದ್ಗುಣಮೂಲ ದೋಷ ಪರಿಹಾರ ಭಕ್ತ ಪರಿಪಾಲ ಪರಿಶುದ್ಧವಾದ ನಿನ್ನ ಕಾಲೋಳು ಮೊಳೆಗಳು ಇರಿದು ಕಾತ ಎನಗಾಗಿಯೇ ಪರಿಶುದ್ಧವಾದ ನಿನ್ನ ಕಾಲೋಳು ಮೊಳೆಗಳು ಇರಿದು ಕಾತ ಎನಗಾಗಿಯೇ ಅರಸನ್ನ ಕಾಲುಗಳ ನಾನಿನ್ನೆನೆಯೋ ನೀನು ಹಿಂಬಾಲಿಸಿ ನಡೆಯುವಂತೆ ಈ ಸುದಯಾಶೀಲ ಸದ್ಗುಣಮೂಲ ಸದ್ಗುಣಮೂಲ ದೋಷ ಪರಿಹಾರ ಭಕ್ತ ಪರಿಪಾಲ. ಯೇಸುಕ್ರಿಸ್ತನ ಶ್ರಮೆ ಮರಣ ಮತ್ತು ಪುನರುತ್ಥಾನ ಧ್ಯಾನಗಳ 19ನೇ ದಿನಕ್ಕೆ ನೇಮಕವಾದ ವೇದ ಪಾರಾಯಣ ವಾಕ್ಯದ ಭಾಗವು 1ನೇ ಅರಸುಗಳು ಅಧ್ಯಾಯ 10 ವಚನಗಳು 1ರಿಂದ 10ರವರೆಗೆ. 1ನೇ ಅರಸುಗಳು ಅಧ್ಯಾಯ 10 ವಚನಗಳು 1ರಿಂದ 10ರವರೆಗೆ ಓದುವ ದೇವರ ವಾಕ್ಯವನ್ನು ಆಲಿಸೋಣ. ಶೇಬಾ ದೇಶದ ರಾಣಿಯು ಸೊಲೊಮೋನನ ದರ್ಶನಕ್ಕೆ ಬಂದದ್ದು. ಯೆಹೋವ ನಾಮ ಮಹತ್ತಿನಿಂದ ಸೊಲೊಮೋನನಿಗುಂಟಾದ ಕೀರ್ತಿಯನ್ನು ಕುರಿತು ಶೇಬದ ರಾಣಿಯು ಕೇಳಿ ಅವನನ್ನು ಒಗಟುಗಳಿಂದ ಪರೀಕ್ಷಿಸುವುದಕ್ಕೆ ಬಂದಳು. ಆಕೆಯು ಸುಗಂಧ ದ್ರವ್ಯವು ಅಪರಿಮಿತವಾದ ಬಂಗಾರ ರತ್ನ ಇವುಗಳನ್ನು ಒಂಟೆಗಳ ಮೇಲೆ ಹೇರಿಸಿಕೊಂಡು ಮಹಾಪರಿವಾರದೊಡನೆ ಯೆರೂಸಲೇಮಿಗೆ ಬಂದು ತನ್ನ ಮನಸ್ಸಿನಲ್ಲಿ ಗೊತ್ತು ಮಾಡಿಕೊಂಡಿದ್ದ ಎಲ್ಲ ವಿಷಯಗಳನ್ನು ಕುರಿತು ಸೊಲೊಮೋನನೊಡನೆ ಸಂಭಾಷಿಸಿದಳು. ಸೊಲೊಮೋನನು ಆಕೆಯ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟನು. ಅರಸನಾದ ಅವನಿಗೆ ತಿಳಿಯದಂಥದ್ದು ಅವುಗಳಲ್ಲಿ ಒಂದೂ ಇರಲಿಲ್ಲವಾದ್ದರಿಂದ ಎಲ್ಲವುಗಳಿಗೆ ಉತ್ತರ ಕೊಟ್ಟನು. ಶೇಬದ ರಾಣಿಯು ಸೊಲೊಮೋನನ ಎಲ್ಲ ಜ್ಞಾನ, ಅವನು ಕಟ್ಟಿಸಿದ ಅರಮನೆ, ಅವನ ಭೋಜನ ಪೀಠದ ಆಹಾರ, ಆ ಪೀಠ ಸುತ್ತಲಿರುವ ಉದ್ಯೋಗಸ್ಥರ ಆಸನಗಳು, ಅವನು ಪರಿಚಾರಕರ ಸೇವಾಕ್ರಮ, ಅವರ ಉಡುಪು, ಅವನ ಪಾನಕಗಳು ಇವುಗಳನ್ನು ಅವನು ಯೆಹೋವನ ಆಲಯದಲ್ಲಿ ಸಮರ್ಪಿಸುತ್ತಿದ್ದ ಸರ್ವಾಂಗ ಹೋಮಗಳನ್ನು ನೋಡಿದಾಗ ವಿಸ್ಮಿತಳಾಗಿ ಅರಸನಿಗೆ, ನಾನು ನನ್ನ ದೇಶದಲ್ಲಿ ನಿನ್ನ ಜ್ಞಾನವನ್ನು ಕೃತ್ಯಗಳನ್ನು ಕುರಿತು ಕೇಳಿದ್ದು ಸತ್ಯವಾಗಿದೆ. ನಾನಾಗಿ ಇಲ್ಲಿಗೆ ಬಂದು ಕಣ್ಣಾರೆ ನೋಡುವುದಕ್ಕಿಂತ ಮೊದಲು ಜನರು ಹೇಳಿದ ಸುದ್ದಿಯನ್ನು ನಂಬಲಿಲ್ಲ. ಈಗ ನೋಡಿದರೆ ನಿನ್ನ ಜ್ಞಾನ ವೈಭವಗಳು ನಾನು ಕೇಳಿದ್ದಕ್ಕಿಂತ ಹೆಚ್ಚಾಗಿವೆ. ಜನರು ನನಗೆ ಇದರಲ್ಲಿ ಅರ್ಧವನ್ನಾದರೂ ಹೇಳಲಿಲ್ಲ. ನಿನ್ನ ಪ್ರಜೆಗಳು ಸದಾ ನಿನ್ನ ಮುಂದೆ ನಿಂತುಕೊಂಡು ನಿನ್ನ ಜ್ಞಾನವಾಕ್ಯಗಳನ್ನು ಕೇಳುವ ನಿನ್ನ ಸೇವಕರು ಧನ್ಯರು. ನಿನ್ನನ್ನು ಮೆಚ್ಚಿಸಿ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕುಳ್ಳರಿಸಿದ ನಿನ್ನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ಇಸ್ರಾಯೇಲರನ್ನು ಸದಾ ಪ್ರೀತಿಸುವವನಾಗಿರುವುದರಿಂದ ಅವರು ನೀತಿ ನ್ಯಾಯಗಳನ್ನು ಸ್ಥಾಪಿಸುವುದಕ್ಕೋಸ್ಕರ ನಿನ್ನನ್ನೇ ಅರಸನನ್ನಾಗಿ ನೇಮಿಸಿದ್ದಾನೆ ಎಂದು ಹೇಳಿದಳು. ಆಕೆಯು ಅರಸನಿಗೆ 170 ತಲಾಂತು ಬಂಗಾರವನ್ನು, ಅಪರಿಮಿತವಾದ ಸುಗಂಧ ದ್ರವ್ಯವನ್ನು, ರತ್ನಗಳನ್ನು ಕೊಟ್ಟಳು. ಶೇಬದ ರಾಣಿಯು ಅರಸನಾದ ಸೊಲೊಮೋನನಿಗೆ ಕೊಟ್ಟಷ್ಟು ಸುಗಂಧ ದ್ರವ್ಯವು ದೇಶಕ್ಕೆ ತಿರುಗಿ ಬರಲೇ ಇಲ್ಲ ಎಂಬುವಂಥದ್ದು.
ಈಗ ನಾವು ತಂದ ಕಾಣಿಕೆಯನ್ನು ಕೊಡಿಸುವಾಗ ಸಂಕೀರ್ತನೆಗಳಲ್ಲಿ 132ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಕಾಣಿಕೆ ಮುಗಿಯುವವರೆಗೂ ಹಾಡಿಕೊಳ್ಳೋಣ. 132ನೇ ಸಂಕೀರ್ತನೆ. ಆಸರೆಯನ್ನು ಕಂಡೇ ಜಗದಿ ಬಾಸುರ ವಚನ ಹಾರವದು. ಆಸರೆಯನ್ನು ಕಂಡೇ ಜಗದಿ ಬಾಸುರ ವಚನ ತಾರವದು. ಗಾಸಿಯ ನೇಗಿಸಿ ವಿಶ್ರಮವೇವುದು ಯೇಸುವಿನ ಶಿಲುಬೆ ಜಗದೆ. ಕಾಸಿಯ ನೇಗಿಸಿ ವಿಶ್ರಮವೇವುದು ಯೇಸುವಿನ ಶಿಲುಬೆ ಜಗದೆ. ಆಸರೆಯನ್ನು ಕಂಡೇ ಜಗದಿ ಬಾಸುರ ವಚನ ತಾರವದು. ಭೂಪರ ಬೀದರು ನಾಯದರೇನು ಭೂಪತಿ ಕರುಣೆ ಅಲುಗದಲೋ. ಭೂಪರ ಬೀದರು ನಾಯದರೇನು ಭೂಪತಿ ಕರುಣೆ ಅಲುಗದಲೋ. ತಾಪ ನಿವಾರಕ ಶಾಪ ವಿಮೋಚಕ ಕಾಪಾಡುವನು ಸತತ ಈ ಜಗದಿ. ತಾಪ ನಿವಾರಕ ಶಾಪ ವಿಮೋಚಕ ಕಾಪಾಡುವನು ಸತತ ಈ ಜಗದಿ. ಆಸರೆಯನ್ನು ಕಂಡೇ ಈ ಜಗದಿ ಬಾಸುರ ವಚನ ತಾರವದು. ನೇನ ಕೃಪಾತಿಶಯವರಿಯಾದಿ ಉನ್ನತನೆಂದು ಸದಾ ಮೆರೆದ. ನೇನ ಕೃಪಾತಿಶಯವರಿಯಾದಿ ಉನ್ನತನೆಂದು ಸದಾ ಮೆರೆದ. ಕೇನ ಮನವನು ಕಣ್ಣಿರ ಸುರಿಸಿ ಮಾನಿಸಿ ಕಾದಿ ಹೈ ಜಗದಿ. ಕೇನ ಮನವನು ಕಣ್ಣಿರ ಸುರಿಸಿ ಮಾನಿಸಿ ಕಾದಿ ಹೈ ಜಗದಿ. ಆಸರೆಯನ್ನು ಕಂಡೇ ಜಗದಿ ಬಾಸುರ ವಚನ ತಾರವದು. ತಡವಿಲ್ಲದ ಮಾಮುದಿಯೋಳು ಅಳಿದವು ಭೀಕರ ಪಾಪಗಳು. ತಡವಿಲ್ಲದ ಪ್ರೇಮಾಂಬುದಿಯೋಳು ಅಳಿದವು ಭೀಕರ ಪಾಪಗಳು. ಗೆಳೆಯನ ರಾಗದಿಂದೇನ ಬರಾದ ಕಲೆಗಳು ತೊಲಗಿದವೈ ಜಗದಿ. ಗೆಳೆಯನ ರಾಗದಿಂದೇನ ಬರಾದ ಕಲೆಗಳು ತೊಲಗಿದವೈ ಜಗದಿ. ಆಸರೆಯನ್ನು ಕಂಡೇ ಜಗದಿ ಬಾಸುರ ವಚನ ತಾರವದು. ಕಾಣಿಕೆಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂದು ದೇವಸೇವಕರನ್ನು ಕೇಳ್ಕೊತೀನಿ. ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ದಾನಗಳಿಗೆ ಮೂಲ ಕಾರಣನಾಗಿರುವ ನಮ್ಮ ಪರಲೋಕದ ದೇವರೇ, ಸ್ವಾಮಿ, ಸಂಜೆಯ ವೇಳೆಯಲ್ಲಿ ಮತ್ತೊಂದು ಸಾರಿ ನಿನ್ನ ಆಲಯದಲ್ಲಿ ಸೇರಿರುವಂಥ ನಾವು ನೀನು ಮಾಡಿದ ಉಪಕಾರಗಳನ್ನು ನಾವು ನೆನಪು ಮಾಡಿಕೊಂಡು ದೇವರೇ, ನಮ್ಮ ತನು ಮನ ಧನಗಳ ಮೂಲಕವಾಗಿ ನಿನ್ನನ್ನು ನಾವು ಆರಾಧಿಸುವಂಥ ಕೃಪೆಯನ್ನು ನಮಗೆ ನೀನು ಕೊಟ್ಟಿದ್ದೀಯ. ಅದಕ್ಕಾಗಿ ನನಗೆ ಸ್ತೋತ್ರ. ನಿನ್ನ ವಾಕ್ಯ ಹೇಳ್ತದೆ, ನೀವು ನಿಮ್ಮ 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 ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಸಜೀವ ಯಜ್ಞವಾಗಿ ಅರ್ಪಿಸಿಕೊಡ್ರಿ, ಇದೇ ವಿವೇಕಪೂರ್ವಕವಾದಂಥ ಆರಾಧನೆ ಅಂತೇಳಿ. ಸ್ವಾಮಿ, ಈ ಕಾಣಿಕೆಯೊಂದಿಗೆ ನಮ್ಮನ್ನೇ ನಾವು ನಿನಗೆ ಸಮರ್ಪಣೆ ಮಾಡಿಕೊಳ್ಳುತ್ತೇವೆ. ನಿನ್ನ ಭಕ್ತರು ನಿನ್ನ ರಾಜ್ಯದ ಅಭಿವೃದ್ಧಿಗೋಸ್ಕರವಾಗಿ ಕಾಣಿಕೆಯನ್ನು ಸಮರ್ಪಿಸುವಾಗ ಏನೆಲ್ಲ ಅವರು ಇಷ್ಟಾರ್ಥಗಳನ್ನು ಹೊಂದಿದ್ದಾರೆ ಸ್ವಾಮಿ. ಕರ್ತನೆ, ಅವರ ಕೊಡುವಿಕೆ ಹಿಂದೆ ಅವ್ರಿಗಿರುವಂಥ ತ್ಯಾಗ, ಅವರ ಒಂದು ಆಲೋಚನೆಗಳು, ಅವರ
ದೇವರೇ, ನಿಸ್ವಾರ್ಥವಾದಂಥ ವಿಚಾರಗಳನ್ನು ನೀನು ತಿಳಿದಂಥ ಕರ್ತನಾಗಿದ್ದೀಯಲ್ಲ ಸ್ವಾಮಿ. ಕರ್ತನೇ, ನಿನ್ನ ವಾಕ್ಯ ಹೇಳ್ತದೆ, ಕೊಟ್ಟು ನನ್ನನ್ನು ಪರೀಕ್ಷೆ ಮಾಡಿ ನೋಡ್ರಿ, ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನು ನಿಮ್ಮ ಮಧ್ಯದಲ್ಲಿ ನಾನು ಸುರಿಸ್ತೇನೆ ಅಂತ ಹೇಳಿ. ಆದುದರಿಂದ ನಿನ್ನ ರಾಜ್ಯದ ವಿಸ್ತರಣೆಗಾಗಿ, ನಿನ್ನ ಸೇವೆಗಾಗಿ ಕೊಟ್ಟಿರುವಂಥ ಈ ಕಾಣಿಕೆ ಅದು ಅನೇಕ ಜನರ ರಕ್ಷಣೆಗೆ ಅದು ಕಾರಣವಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸುವಂತವನಾಗಿದ್ದೇನೆ. ಮತ್ತೊಂದು ಆವೃತ್ತಿ ಕಾಣಿಕೆಯನ್ನು ನಮ್ಮನ್ನು ನಿನ್ನ ಕರಗಳಲ್ಲಿ ಕೊಟ್ಟು ಈ ಪ್ರಾರ್ಥನೆಯನ್ನ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ. ಆಮೇನ್. ಈಗ ದೇವಸೇವಕರಿಂದ ಸಂದೇಶವನ್ನು ಕೇಳುವ ಪೂರ್ವದಲ್ಲಿ 85ನೇ ಸಂಗೀತ ಹಾಡಿಕೊಳ್ಳೋಣ. 85ನೇ ಸಂಗೀತ. ಪ್ರಾರ್ಥನೆ ಮಾಡೋಣ. ಕರ್ತನೇ, ನಮ್ಮ ಶರಣನೇ, ನಮ್ಮ ವಿಮೋಚಕನೇ, ನಮ್ಮ ಪ್ರಾಣ ಪ್ರಿಯನೇ, ನಮಗಾಗಿ ಕಲ್ವಾರಿಯ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ನಮ್ಮನ್ನು ಪಾಪದಿಂದ ವಿಮೋಚಿಸಿದವನೇ, ಈ ಸಂಜೆಯ ವೇಳೆಯಲ್ಲಿ ನಮ್ಮ ಮಾತುಗಳು, ನಮ್ಮ ಹೃದಯದ ಧ್ಯಾನಗಳು ಅದು ನಿನಗೊಬ್ಬನಿಗೆ ಸಮರ್ಪಕವಾಗಿರಲಿ. ಕೇಳುವ ಕಿವಿಗಳನ್ನು, ಏಳುವ ಬಾಯಿಗಳನ್ನು, ಅಂದು ಯಾವ ರೀತಿಯಲ್ಲಿ ಯೆಶಾಯನನ್ನು ನಿನ್ನ ತಂಡಸದಿಂದ ಮುಟ್ಟಿ ನೀನು ಶುದ್ಧೀಕರಿಸಿದೆಯೋ ಹಾಗೆ ನಮ್ಮನ್ನು ಶುದ್ಧೀಕರಿಸಿ, ನಿನ್ನ ಪರಿಶುದ್ಧ ಜೀವವುಳ್ಳ ವಾಕ್ಯಗಳನ್ನು ನಾವು ಕೇಳಿ ನಮ್ಮ ಆತ್ಮಿಕ ಜೀವಿತಗಳನ್ನು ನಾವು ಸರಿಪಡಿಸಿಕೊಂಡು ನಿನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯಲು ಕೃಪೆಯನ್ನು ದಯಪಾಲಿಸಿಕೊಡು. ಯೇಸುವಿನಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ದಯಮಾಡಿ ಸಭೆಯವರು ಕೂತ್ಕೊಳ್ರಿ. ಪ್ರಿಯರೇ, ಮತ್ತೊಂದು ಸಾರಿ ಸಾಯಂಕಾಲ ವೇಳೆಯಲ್ಲಿ, ಇಂದು ಕೊನೆಯದಾಗಿ ಸಂಜೆಯ ವೇಳೆಯಲ್ಲಿ ನಿಮ್ಮೊಂದಿಗೆ ದೇವರ ವಾಕ್ಯಗಳನ್ನು ಹಂಚಿಕೊಳ್ಳಲಿಕ್ಕೆ ದೇವರು ಕೊಟ್ಟ ಅವಕಾಶಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಮಾಡ್ತೇನೆ. ಬೆಳಗಿನ ಜಾವದಲ್ಲಿ ನಾನು ಹೇಳುವಂಥದ್ದು ಮರ್ತು ಹೋಯಿತು. ಈ ಶುಕ್ರವಾರ ಮತ್ತು ಶನಿವಾರ, ಈ ಭಾನುವಾರ, ಇಂದು ಅನೇಕರು ನಮ್ಮನ್ನು ನಿಮ್ಮ ಮನೆಗಳಿಗೆ ಪ್ರೀತಿಯಿಂದ ಬರಮಾಡಿಕೊಂಡು ಉತ್ತಮವಾದಂಥ ಒಂದು ಆತಿಥ್ಯವನ್ನು ನೀಡಿದಂಥ ಎಲ್ಲ ಕುಟುಂಬಗಳನ್ನು ನಾನು ಸ್ಮರಿಸಿಕೊಳ್ತೇನೆ. ಮನೆಗಳಿಗೆ ಬರುವಾಗ ಭಾಳ ಎಷ್ಟೋ ನೀವು ಪ್ರೀತಿಯಿಂದ ಪ್ರಯಾಸಪಟ್ಟು ಉತ್ತಮವಾದಂಥ ಒಂದು ಆಹಾರದ ಮೂಲಕವಾಗಿ ನಮಗೆ ಉಣಬಡಿಸಿದ್ದೀರಿ. ನಾವು ಆತ್ಮಿಕ ಆಹಾರ ನಾವು ನಿಮಗೆ ಕೊಟ್ಟರೆ, ನೀವು ನಮಗೆ ಶಾರೀರಿಕವಾದಂಥ ಆಹಾರವನ್ನು ಕೊಟ್ಟು ನಮ್ಮನ್ನು ಬಲಪಡಿಸಿದ್ದೀರಾ. ಕೆಲವು ಕಡೆಗಳಲ್ಲಿ ನಾವು ಹೋಗುವಾಗ ಹೋಟೆಲ್ಗಳಿಗೆ ಕರ್ಕೊಂಡು ಹೋಗ್ತಾರೆ. ಕೆಲವು ಸಾರಿ ಆರೋಗ್ಯ ಅಪ್ಸೆಟ್ ಆಗ್ತದೆ, ದೇಹದಲ್ಲಿ ಅನೇಕ ವ್ಯತ್ಯಾಸಗಳಾಗ್ತದೆ. ಬಟ್ ದೇವ್ರ ಕೃಪೆಯಿಂದ 3 ದಿವಸ ಒಳ್ಳೆ ಮನೆ ಊಟ ಕೊಟ್ಟು ನಮ್ಮನ್ನು ಆರೋಗ್ಯಕರವಾಗಿಟ್ಟು ಸಂದೇಶಗಳನ್ನು ಆರೋಗ್ಯಕರವಾಗಿ ಕೊಡಲಿಕ್ಕೆ ಸಹಾಯ ಮಾಡಿದಿರಿ. ಅದಕ್ಕಾಗಿ ಎಲ್ಲ ಕುಟುಂಬಗಳನ್ನು ನಾನು ಸ್ಮರಣೆ ಮಾಡಿಕೊಳ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ, ನಿಮ್ಮ ಕೈ ಕೆಲಸಗಳನ್ನು ಆಶೀರ್ವದಿಸಲಿ. ಜ್ಞಾನೋಕ್ತಿ 3ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟ ಹಾಗೆ ನಿಮ್ಮ ಕಣಜಗಳು ಯಾವಾಗಲೂ ತುಂಬಿ ಅದು ಹೊರಸೂಸುವಂಥದ್ದಾಗಲಿ. ನಿಮ್ಮ ಮನೆಯಲ್ಲಿ ಯಾವ ಕೊರತೆಗಳಿಲ್ಲದ ಹಾಗೆ, ಯಾವ ಅನ್ನಪಾನೀಯಗಳ ಕೊರತೆಗಳಿಲ್ಲದ ಹಾಗೆ ಕರ್ತನು ನಿಮ್ಮನ್ನು ಸಮೃದ್ಧಿಕರವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾನು ಹಾರೈಸುವಂಥವನಾಗಿದ್ದೇನೆ. ಪ್ರಿಯರೇ, ಇವತ್ತಿನ ಮುಖ್ಯ ಪ್ರಸ್ತಾಪ, ಕ್ರೂಜಿತನನ್ನ ಸಂಧಿಸಿದಂಥವರು ವಿದ್ವಾಂಸರು ಅನ್ನುವಂಥ ಒಂದು ಶೀರ್ಷಿಕೆಯ ಮೇಲೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವವರಾಗಿದ್ದೇವೆ. ನಾವು 1ನೇ ಅರಸುಗಳು 10ನೇ ಅಧ್ಯಾಯವನ್ನು ಕೂಡ ಓದಿಕೊಂಡಿದ್ದೇವೆ. ಅದಕ್ಕೆ ಪೂರಕವಾಗಿ ಇವತ್ತು ಯೋಹಾನ್ ಬರೆದ ಸುವಾರ್ತೆ 12ನೇ ಅಧ್ಯಾಯದ 20ರಿಂದ 25 ವಚನಗಳ ಭಾಗವು ಕೂಡ ನಮಗೆ ಕೊಡಲ್ಪಟ್ಟಿದೆ. ಈ 2 ವಾಕ್ಯ ಭಾಗಗಳನ್ನು ನಮ್ಮ ಮುಂದೆ ಇಟ್ಟುಕೊಂಡು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವವರಾಗೋಣ. ಯೇಸು ಸ್ವಾಮಿ ಈ ಲೋಕದಲ್ಲಿ ಆತನು 3.5 ವರ್ಷಗಳ ಕಾಲ ಸೇವೆ ಮಾಡುವಂತ ಒಂದು ಗಳಿಗೆ
12ನೇ ಅಧ್ಯಾಯ ಯೋಹಾನ್ ಬರೆದ ಸುವಾರ್ತೆಯನ್ನು ನಾವು ನೋಡುವಾಗ ಆತನ ಕೊನೆಯ ವಾರವನ್ನ ಇಲ್ಲಿ ಅದು ದಾಖಲೆ ಆಗಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಆತನು ಅದ್ಧೂರಿಯಾದಂಥ ಒಂದು ಮೆರವಣಿಗೆಯೊಂದಿಗೆ ಯೆರೂಸಲೇಮನ್ನು ಆತನು ಪ್ರವೇಶ ಮಾಡಿದ್ದಾನೆ. ಪ್ರವೇಶ ಮಾಡುವುದರೊಂದಿಗೆ ಈಗ ಇಡೀ ಯೆರೂಸಲೇಮಿನಲ್ಲಿ ಸಾವಿರಾರು ಜನ ಪಸ್ಕ ಹಬ್ಬವನ್ನ ಆಚರಣೆ ಮಾಡುವುದಕ್ಕೋಸ್ಕರವಾಗಿ ಅಲ್ಲಿ ಸೇರಿ ಬಂದಿದ್ದಾರೆ. ಈ ಮುಂಚೆ ಯೇಸು ಸ್ವಾಮಿ ನಾವು ಯೋಹಾನ್ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನೋಡುವಾಗ ಮತ್ತು ಯೋಹಾನ್ ಬರೆದ ಸುವಾರ್ತೆ 2ನೇ ಅಧ್ಯಾಯದಿಂದಲೂ ಕೂಡ ನಾವು ನೋಡ್ತಾ ಹೋಗುವಾಗ ಯೇಸು ಸ್ವಾಮಿ ಅನೇಕ ಅದ್ಭುತಗಳನ್ನ ಮಾಡಿದ್ದಾನೆ. ಈಗ ಆತನಿರುವಂತ ಎಲ್ಲ ಸುತ್ತಮುತ್ತಲಿನ ಪ್ರಾಂತಗಳಲ್ಲಿ ಯೇಸು ಸ್ವಾಮಿ ಮಾಡಿದಂಥ ಅದ್ಭುತಗಳು, ಯೇಸು ಸ್ವಾಮಿಯ ಬೋಧನೆ, ಯೇಸು ಸ್ವಾಮಿಯ ಅಧಿಕಾರ, ಯೇಸು ಸ್ವಾಮಿಯ ಕುರಿತಾದ ಆತನ ಪ್ರವಾದನಾತ್ಮಕವಾದಂಥ ಮತ್ತು ಆತನ ಅಧಿಕಾರವುಳ್ಳಂಥ ಸಂದೇಶಗಳು ಅನೇಕ ಜನರ ಜೀವಿತಗಳನ್ನ ಅದು ಮುಟ್ಟಿದೆ. ಕೆಲವರಿಗೆ ಯೇಸು ಸ್ವಾಮಿಯನ್ನ ಕಂಡ್ರೆ ಎಲ್ಲಿಲ್ಲದ ಒಂದು ಕೋಪ, ಇನ್ನು ಕೆಲವರಿಗೆ ಯೇಸು ಸ್ವಾಮಿಯನ್ನ ಕಂಡ್ರೆ ಎಲ್ಲಿಲ್ಲದಂಥ ಒಂದು ಪ್ರೀತಿಯ ಆ ಒಂದು ಚಿಲುಮೆ ಹುಕ್ಕಿ ಹರಿತಾ ಇರುವಂಥದ್ದನ್ನ ನಾವು ಸುವಾರ್ತೆಗಳಲ್ಲಿ ನಾವು ನೋಡ್ತೇವೆ. ಪ್ರಿಯರೇ, ಯೇಸು ಸ್ವಾಮಿಯನ್ನ ನಾವು ಸುವಾರ್ತೆಗಳಲ್ಲಿ ಓದುವಾಗ ಅನೇಕರು ಸಂಧಿಸಿದ್ದಾರೆ, ಅನೇಕರು ಆತನನ್ನು ಬಂದು ಸಂಧಿಸಿದ್ದಾರೆ. ಅವರ ಸಂಧಿಸುವಿಕೆಯ ಹಿಂದೆ ಅನೇಕ ಉದ್ದೇಶಗಳಿರುವಂಥದ್ದನ್ನು ನಾವು ನೋಡ್ತೇವೆ. ಕೆಲವರು ಯೇಸು ಸ್ವಾಮಿಯನ್ನ ಸಂಧಿಸುವಾಗ ಯೇಸು ಸ್ವಾಮಿಯಿಂದ ಅದ್ಭುತ ಕಾರ್ಯಗಳನ್ನು ನೋಡಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿದ್ರು. ಇನ್ನೂ ಕೆಲವರು ಯೇಸು ಸ್ವಾಮಿಯನ್ನ ಸಂಧಿಸುವಾಗ ತಮ್ಮ ಜೀವನದಲ್ಲಿ ಅನೇಕ ಪ್ರಶ್ನೆಗಳನ್ನು ಅವರು ಹೊಂದಿದ್ರು. ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಿಕ್ಕಾಗಿ ಅವರು ಸಂಧಿಸ್ತಾ ಇದ್ರು. ಇನ್ನೂ ಕೆಲವರು ಯೇಸು ಸ್ವಾಮಿಯಿಂದ ಸತ್ಯಾನ್ವೇಷಣೆಯನ್ನ ಹೊಂದುವುದಕ್ಕಾಗಿ, ಸತ್ಯವನ್ನ ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಯೇಸು ಸ್ವಾಮಿಯನ್ನ ಸಂಧಿಸುವಂಥದ್ದನ್ನು ನಾವು ನೋಡುತ್ತೇವೆ. ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯವನ್ನ ನಾವು ಓದುವಾಗ ನಿಕೋದೇಮನು ಮಧ್ಯರಾತ್ರಿಯಲ್ಲಿ ಯೇಸು ಸ್ವಾಮಿಯನ್ನ ಸಂಧಿಸ್ಲಿಕ್ಕಾಗಿ ಬಂದಿದ್ದಾನೆ, ಸತ್ಯಾನ್ವೇಷಣೆಗೋಸ್ಕರವಾಗಿ ಬಂದಿದ್ದಾನೆ. ಯೇಸು ಸ್ವಾಮಿ ಗೂಢವಾಗಿ ಮಾತನಾಡಲಿಕ್ಕಾಗಿ ಬಂದಿದ್ದಾನೆ. ಯೇಸು ಸ್ವಾಮಿಯೊಂದಿಗೆ ಅನೇಕ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾನೆ. ಯೇಸು ಸ್ವಾಮಿ ಆತನೊಂದಿಗೆ ಅನೇಕ ಸಂಗತಿಗಳನ್ನ ಹಂಚಿಕೊಳ್ಳುವಂಥದ್ದನ್ನ ನಾವು ನೋಡ್ತೇವೆ. ಇನ್ನೂ ಕೆಲವರು ಯೇಸು ಸ್ವಾಮಿಯ ಬಳಿಗೆ ಬರ್ತಾ ಇದ್ರು. ಯಾಕೆ ಅಂತಂದ್ರೆ ಆತನು ಯಾವ ತಪ್ಪನ್ನ ಮಾಡ್ತಾನೆ, ಯಾವ ದೋಷ ಆತನಲ್ಲಿದೆ, ಯಾವ ರೀತಿಯಲ್ಲಿ ಆತನನ್ನ ತಪ್ಪಿನಲ್ಲಿ ಸಿಲುಕಿಸಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿದವರಾಗಿ ಯೇಸು ಸ್ವಾಮಿಯ ಬಳಿಗೆ ಬರುವಂತ ಇನ್ನೊಂದು ಗುಂಪು ಕೂಡ ಇತ್ತು ಅವರ ಮಧ್ಯದಲ್ಲಿ. ಇನ್ನೂ ಕೆಲವರಿದ್ರು ಯೇಸು ಸ್ವಾಮಿ ಸೂಚಕ ಕಾರ್ಯಗಳನ್ನ, ಅದ್ಭುತ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ ಆತನಿಂದ ನಾವು ನೋಡಬೇಕು ಅಂತೇಳಿ ಕೆಲವರು ಹಿಂಬಾಲಿಸ್ತಾ ಇದ್ರು. ಆದರೆ ಯೋಹಾನ್ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ನಾವು 20ನೇ ವಚನದಲ್ಲಿ ನೋಡುವಾಗ ಒಂದು ಗುಂಪು ಯೇಸು ಸ್ವಾಮಿಯ ಬಳಿಗೆ ಬರ್ತಾ ಇದೆ. ಬೈಬಲ್ ಹೇಳ್ತದೆ, ಇದಲ್ಲದೆ ದೇವರಾಧನೆ ಮಾಡಬೇಕೆಂದು ಜಾತ್ರೆಗೆ ಬಂದವರಲ್ಲಿ ಕೆಲವು ಮಂದಿ ಗ್ರೀಕರಿದ್ದರು ಅಂತ ಹೇಳ್ತದೆ. ಕೆಲವು ಮಂದಿ ಗ್ರೀಕರು. ಇವರು ಯಾರು? ಈ ಗ್ರೀಕರು ಯಾರು? ಯಾಕೆ ಇವರು ಯೇಸು ಸ್ವಾಮಿಯನ್ನ ಸಂಧಿಸುವುದಕ್ಕಾಗಿ ಬಂದಿದ್ದಾರೆ? ಯೇಸು ಸ್ವಾಮಿಯನ್ನ ಭೇಟಿಯಾಗುವಂಥದ್ರ ಹಿಂದೆ ಇರುವಂತ ಉದ್ದೇಶ ಏನು? ನೋಡಿ, ನಾವು ಯಾವುದಾದ್ರೂ ಒಬ್ಬ ದೊಡ್ಡ ವ್ಯಕ್ತಿಯನ್ನ ಭೇಟಿ ಆಗಬೇಕು ಅಂತ ಹೇಳುವಾಗ ಅವರನ್ನ ಭೇಟಿ ಆಗುವಂತ ಸಂದರ್ಭದಲ್ಲಿ ಒಂದು ಅಜೆಂಡಾ ನಮ್ಮ ಹತ್ರ ಇರ್ತದೆ. ಇಂತಿಂಥ ವಿಷಯಗಳನ್ನ ಇಂಥ ವ್ಯಕ್ತಿ ಬಳಿಯಲ್ಲಿ ಹೋದಾಗ ಚರ್ಚೆ ಮಾಡ್ಬೇಕು, ನಾವು ಇಂತಿಂಥ ವಿಷಯಗಳನ್ನ ನಾವು ಮಂಡನೆ ಮಾಡಬೇಕು ನಾವು ಅಂತೇಳಿ ಅನೇಕ ಉದ್ದೇಶಗಳನ್ನಿಟ್ಕೊಂಡು ನಾವು ಅವ್ರ ಹತ್ರ ಹೋಗ್ತೇವೆ. ಒಂದು ನಿರೀಕ್ಷೆ ನಮಗೆ, ಅವ್ರ ಹತ್ರ ಈ ನಮ್ಮ ಸಮಸ್ಯೆಗಳನ್ನು ಅಥವಾ ನಮ್ಮ ಪ್ರಶ್ನೆಗಳನ್ನು ಅಥವಾ ನಮ್ಮ ಹೃದಯದಲ್ಲಿರುವಂಥ ಆಲೋಚನೆಗಳನ್ನ ಅವ್ರ ಮುಂದೆ ನಾವು ಹೇಳ್ಕೊಂಡ್ರೆ ಅವ್ರು ಏನಾದರೂ ಅದಕ್ಕೆ ಪರಿಹಾರ ಕೊಡ್ತಾರೆ ಅನ್ನುವಂಥ ಒಂದು ಭರವಸೆಯೊಂದಿಗೆ ಅನೇಕ ಸಾರಿ ನಾವು ಹೋಗ್ತೇವೆ ದೊಡ್ಡವರನ್ನ ಭೇಟಿ ಆಗ್ಲಿಕ್ಕೆ. ಬಟ್ ಗ್ರೀಕರ ಈ ಒಂದು ಸಂಧಿಸುವಿಕೆ, ಗ್ರೀಕರು ಯೇಸು ಸ್ವಾಮಿಯ ಬಳಿಗೆ ಬರುವಂತ ಒಂದು ಉದ್ದೇಶ ಬಹಳ ಅದ್ಭುತವಾದಂಥ ಸಂಗತಿಗಳನ್ನ ನಾವು ಬೈಬಲ್ ಅಲ್ಲಿ ಕಾಣುವಂತವರಾಗಿದ್ದೇವೆ. ಯಾರು ಈ ಗ್ರೀಕರು? 1 ಕೊರಿಂಥ 1ನೇ ಅಧ್ಯಾಯ 22ನೇ ವಚನವನ್ನ ನಾವು ಓದುವುದಾದ್ರೆ ಪೌಲನು ಹೇಳ್ತಾನೆ, ಯಾರು ಈ ಗ್ರೀಕರು ಅಂತಂದ್ರೆ
ಇವರು ಜ್ಞಾನವನ್ನು ಹುಡುಕುವಂತ ಜನರು. ಗ್ರೀಕರಿಗೆ ಜ್ಞಾನ, ಸತ್ಯ ಅಂತಂದ್ರೆ ಬಹಳ ಅವರಿಗೆ ಆಸಕ್ತಿ. ಅವರು ಸಂಸ್ಕೃತಿಯಲ್ಲಿ, ಸಂಸ್ಕಾರಗಳಲ್ಲಿ, ಸತ್ಯದ ಅನ್ವೇಷಣೆಯಲ್ಲಿ, ಜ್ಞಾನವನ್ನ ಅವರು ಪಡ್ಕೊಳ್ಳುವಲ್ಲಿ, ಜ್ಞಾನವನ್ನ ತಿಳ್ಕೊಳ್ಳುವಲ್ಲಿ ಬಹಳಷ್ಟು ಆಸಕ್ತಿಯನ್ನ ಹೊಂದಿದಂತ ಜನರು. ನಾವು ಒಂದು ವೇಳೆ ಇತಿಹಾಸ ಓದಿದಂಥವರಿಗೆ, ಹಿಸ್ಟ್ರಿ ಓದಿದಂಥವರಿಗೆ ಅವರ ಪರಿಚಯ ಇದ್ದಿರಬಹುದು. ಸಾಕ್ರಟೀಸ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಪ್ಲೋಟೋ ಅನ್ನುವಂಥ ವ್ಯಕ್ತಿ ಇದ್ದಾನೆ, ಅರಿಸ್ಟಾಟಲ್ ಅನ್ನುವಂಥ ವ್ಯಕ್ತಿ ಇದ್ದಾನೆ. ಇವರೆಲ್ಲ ಇತಿಹಾಸದಲ್ಲಿ ಬಂದಿದ್ದಾರೆ. ಅವರ ಸಾಧನೆಗಳು ಅಗಮ್ಯ. ಜಗತ್ತಿಗೆ ಅವರು ನೀಡಿದಂತಹ ಕೊಡುಗೆಗಳು ಬಹಳ ದೊಡ್ಡದಾದಂಥದ್ದು. ಬಹಳಷ್ಟು ಮೇಧಾವಿಗಳು, ತತ್ವಜ್ಞಾನಿಗಳು, ತತ್ವ ವಿಚಾರಗಳನ್ನ ಹೊಂದಿದಂಥವರು. ತತ್ವ ವಿಚಾರಗಳನ್ನ ಅರ್ಥ ಮಾಡಿಕೊಂಡು, ಅವುಗಳನ್ನ ತಿಳ್ಕೊಂಡು ಅದರಂತೆ ನಡೀಲಿಕ್ಕಾಗಿ ಅವರು ಮನಸ್ಸು ಮಾಡಿದಂತ ಜನರು ಅವರು. ಅದು ಒಂದು ಸಂಗತಿಯನ್ನ ಅರ್ಥ ಮಾಡಿಕೊಳ್ಬೇಕು. ಬೈಬಲ್ ಟರ್ಮ್ನಲ್ಲಿ, ಸತ್ಯವೇದದ ವಾಕ್ಯಕ್ಕನುಸಾರವಾಗಿ ಗ್ರೀಕರು ಯಹೂದ್ಯರಿಂದ ಯಾವಾಗಲೂ ಕೂಡ ಅವರು ಬೇರ್ಪಟ್ಟಂತ ಜನರಾಗಿದ್ರು. ಯಹೂದ್ಯರಿಗೂ ಮತ್ತು ಗ್ರೀಕರಿಗೂ ಯಾವಾಗಲೂ ಒಂದು ವಾಗ್ವಾದಗಳು ನಡೀತಾ ಇತ್ತು, ಭೇದ ಭಾವಗಳು ನಡೀತಾ ಇತ್ತು. ಎಲ್ಲಿ ನೋಡ್ತೇವೆ ನಾವು? ಅಪೊಸ್ತಲ ಕೃತ್ಯಗಳು 6ನೇ ಅಧ್ಯಾಯಕ್ಕೆ ನಾವು ಬರುವಾಗ, ದಯಮಾಡಿ ನನ್ನೊಟ್ಟಿಗೆ ಅಪೊಸ್ತಲ ಕೃತ್ಯಗಳು 6ನೇ ಅಧ್ಯಾಯವನ್ನ ತೆಗಿಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. 6ನೇ ಅಧ್ಯಾಯದ 1ನೇ ವಚನದಿಂದ ನೋಡಿ. ಆ ದಿವಸಗಳಲ್ಲಿ ಶಿಷ್ಯರು ಹೆಚ್ಚುತ್ತಾ ಬರಲಾಗಿ ಅವರೊಳಗೆ ಗ್ರೀಕ್ ಭಾಷೆಯವರು ಇಬ್ರಿಯ ಭಾಷೆಯವರ ಮೇಲೆ ದಿನದ ಉಪಚಾರದಲ್ಲಿ ನಮ್ಮ ವಿಧವೆಯರನ್ನು ನೀವು ಸರಿಯಾಗಿ ಪರಾಂಬರಿಸುವುದಿಲ್ಲವೆಂದು ಅವರು ಗುಣಗುಟ್ಟಿದರು. ನೋಡಿ, ಆದಿ ಸಭೆ ಬೆಳೀತಾ ಇದೆ. ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನ ಆದಿ ಸಭೆಯಲ್ಲಿ ಮಾಡ್ತಾ ಇದ್ದಾನೆ. ಆದರೂ ಕೂಡ ಅವರ ಮಧ್ಯದಲ್ಲಿ ವಾಗ್ವಾದಗಳು, ಭೇದ ಭಾವಗಳು ಗ್ರೀಕರ ಮಧ್ಯದಲ್ಲಿ ಮತ್ತು ಈ ಯಹೂದ್ಯರ ಮಧ್ಯದಲ್ಲಿ ನಡೀತಾ ಇರುವಂತದ್ದನ್ನ, ಇದು ಸಭೆಯಲ್ಲೇ ಆಗ್ತಾ ಇರುವಂತ ಘಟನೆಗಳನ್ನ ತೋರಿಸ್ತಾ ಇದೆ. ಮುಂದೆ ಗ್ರೀಕರಿಗೆ ಸುವಾರ್ತೆ ತಲುಪುತ್ತೆ. ಯೇಸು ಸ್ವಾಮಿಯನ್ನ ಅವರು ಬಹುವಾಗಿ ನಂಬುವುದಕ್ಕೆ ಪ್ರಾರಂಭಿಸ್ತಾರೆ. ಈಗ ಯೇಸು ಸ್ವಾಮಿಯ ಬಳಿಗೆ ಬಂದಿರುವಂತ ಜನರು ಕೂಡ ಅವರು ಏನೋ ಯೇಸು ಸ್ವಾಮಿಯ ಬಳಿಯಲ್ಲಿ ಸತ್ಯಾನ್ವೇಷಣೆಗೋಸ್ಕರವಾಗಿ ಬಂದಿರುವಂತವರಲ್ಲ. ಯೇಸು ಸ್ವಾಮಿಯ ಜೊತೆಗೆ ಯೇಸು ಸ್ವಾಮಿಯನ್ನ, ಯಾಕಂದ್ರೆ ಈ ಮುಂಚೆ ಯೇಸು ಸ್ವಾಮಿಯ ಬಗ್ಗೆ ಅನೇಕ ಸಂಗತಿಗಳನ್ನ ಕೇಳಿದ್ದಾರೆ. ನನ್ನ ಒಂದು ಗಮನ ಏನು ಅಂದ್ರೆ, ಇವರು ಯೇಸು ಸ್ವಾಮಿಯನ್ನ ನಂಬಿರುವಂತ ವಿಶ್ವಾಸಿಗಳಾಗಿದ್ದಾರೆ. ಆದುದರಿಂದ ಯೇಸು ಸ್ವಾಮಿಯನ್ನ ನೋಡಬೇಕು ಅನ್ನುವಂತ ಒಂದು ಬಯಕೆಯೊಂದಿಗೆ ಯೇಸುವಿನ ಬಳಿಗೆ ಬಂದಿರುವಂತದ್ದನ್ನ ನಾವು ಗಮನಿಸುವಂತವರಾಗಿದ್ದೇವೆ. ಪ್ರಿಯರೇ, ಇವತ್ತು 3 ಅಥವಾ 4 ಕಾರಣಗಳನ್ನ ಗ್ರೀಕರ ವಿಷಯದಲ್ಲಿ ಅಥವಾ ಈ ವಿದ್ವಾಂಸರ ವಿಷಯದಲ್ಲಿ ಯಾಕೆ ಅವರು ಯೇಸುವಿನ ಬಳಿಗೆ ಬಂದ್ರು ಅಂತೇಳಿ ನಾನು 3 ಅಥವಾ 4 ವಿಷಯಗಳನ್ನ ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಿಕ್ಕಾಗಿ ನಾನು ಬಯಸ್ತೇನೆ. ಮೊದಲನೇದಾಗಿ, ಅವರಲ್ಲಿ ಸಂಪ್ರದಾಯಗಳಿತ್ತು. ಒಂದು ರಿಚ್ ಕಲ್ಚರ್ ಅಂತ ಹೇಳಿ ಕರಿತೀವಿ ನಾವು. ಉನ್ನತವಾದಂತ ಸಂಸ್ಕೃತಿಯನ್ನ ಹೊಂದಿದಂತ ಒಂದು ಜನಾಂಗದವರು ಅವರು ಜ್ಞಾನವಂತರು, ತತ್ವ ವಿಚಾರವನ್ನು ಹೊಂದಿದಂಥವರು, ಅನೇಕ ವಿಷಯಗಳಲ್ಲಿ ಜ್ಞಾನಾರ್ಜನೆಯನ್ನ ಪಡ್ಕೊಂಡಂಥವರು. ಆದರೆ ಅವರಿಗೆ ತಮ್ಮ ಧರ್ಮವಾಗಲಿ, ತಮ್ಮ ಆಚರಣೆಗಳಾಗಲಿ, ತಮ್ಮ ಸಂಸ್ಕೃತಿಯಾಗಲಿ, ತಮ್ಮ ಜ್ಞಾನವಾಗಲಿ ಅವರಿಗೆ ತೃಪ್ತಿಯನ್ನ ನೀಡಲಿಲ್ಲ. ಅವರಲ್ಲಿ ಎಲ್ಲ ಇದೆ, ಲೌಕಿಕ ಜ್ಞಾನ ಇದೆ, ಲೌಕಿಕ ಆಚರಣೆಗಳಿದ್ದಾವೆ, ಆದರೆ ಅವರಿಗೆ ಅದು ತೃಪ್ತಿಯನ್ನ ನೀಡಲಿಲ್ಲ. ಆ ದಾಹದೊಂದಿಗೆ ಯೇಸು ಸ್ವಾಮಿಯ ಬಳಿಗೆ ಅವರು ಬರ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವರು ಒಂದು ಸತ್ಯವನ್ನ ಅರ್ಥ ಮಾಡಿಕೊಂಡಿದ್ರು. ನಮ್ಮ ಆಚರಣೆ ನಮಗೆ ರಕ್ಷಣೆಯನ್ನು ನೀಡುವುದಿಲ್ಲ, ನಮ್ಮ ಜ್ಞಾನ ನಮಗೆ ನಿತ್ಯ ಜೀವವನ್ನು ಕೊಡುವುದಿಲ್ಲ, ನಮ್ಮ ಧಾರ್ಮಿಕ ಆಚಾರ ವಿಚಾರಗಳು ನಮ್ಮನ್ನ ನಿತ್ಯ ಜೀವಕ್ಕೆ ನಡೆಸುವುದಿಲ್ಲ. ನಮ್ಮನ್ನ ನಿತ್ಯ ಜೀವಕ್ಕೆ ನಡೆಸುವಂತವನು ಯೇಸು ಅನ್ನುವಂತ ಒಂದು ಬಲವಾದ ಸತ್ಯವನ್ನ ಅವರು ತಿಳಿದಂತವರಾಗಿದ್ದರು. ಯೋಹಾನ್ ಸುವಾರ್ತೆ 14ನೇ ಅಧ್ಯಾಯದ 6ನೇ ವಚನ ಹೇಳುತ್ತೆ, ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವಾಗಿದ್ದೇನೆ ಅಂತ ಹೇಳಿ. ಹೌದು, ಯೇಸು ಸ್ವಾಮಿ ಆತನು ರಕ್ಷಣೆಗೆ ಮಾರ್ಗವಾಗಿದ್ದಾನೆ, ಆತನು ಜೀವ ಕೊಡುವಂತ ರೊಟ್ಟಿಯಾಗಿದ್ದಾನೆ.
ಆತನು ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ನಾವು ಆತನನ್ನೇ ಹೊಂದಿಕೊಳ್ಬೇಕು, ಆತನನ್ನೇ ನಂಬಬೇಕು, ಆತನ ಮೂಲಕವಾಗಿಯೇ ಅನ್ನುವಂಥ ಬಲವಾದಂಥ ಸತ್ಯವನ್ನ ಈ ವಿದ್ವಾಂಸರು ನಂಬಿದ್ದರು. ಅದಕ್ಕೋಸ್ಕರವಾಗಿ ಅವರು ಯೇಸುವಿನ ಬಳಿಗೆ ಬಂದಿರುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಎರಡನೇದಾಗಿ ನಾವು ನೋಡ್ತೇವೆ, ಅವರು ಯಾಕೆ ಯೇಸುವಿನ ಬಳಿಗೆ ಬಂದರು ಅಂತ ಹೇಳಿದ್ರೆ, ನಾವು ಎರಡನೇದಾಗಿ ನೋಡುವಾಗ ಅವರು ಯೇಸು ಸ್ವಾಮಿಯ ಸಮಾಚಾರವನ್ನ ಅವರು ಕೇಳಿದ್ದಾರೆ. ಪ್ರಿಯರೇ, ನಾವು ಏನ್ ಕೇಳ್ತೀವೋ ಇದು ನಮ್ಮ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದಂಥದ್ದು. ಬೈಬಲಲ್ಲಿ ಅನೇಕ ಸಾರಿ ಯೇಸು ಸ್ವಾಮಿ ಹೇಳಿದ್ದಾನೆ, ಕಿವಿಯುಳ್ಳವನು ಹೇಳಿ, ಕಿವಿಯುಳ್ಳವನು ಕೇಳಲಿ ಅಂತ ಹೇಳ್ತಾನೆ. ಯೇಸು ಸ್ವಾಮಿ ಕಿವಿಯುಳ್ಳವನು ಕೇಳಲಿ ಅಂದ್ರೆ ನಮ್ಮ ಆತ್ಮೀಕ ಕಿವಿಗಳನ್ನ ತೆರೆದು ನಾವು ಕೇಳಬೇಕು. ಬೈಬಲ್ ಅಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ಅದರ 17ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಪೌಲನು ಹೇಳ್ತಾನೆ, ಕೇಳುವುದರಿಂದ ಏನಾಗುತ್ತೆ ಅಂತೆ, ನಂಬಿಕೆ ಹುಟ್ಟುತ್ತೆ. ಕೇಳುವುದರಿಂದ ನಂಬಿಕೆ ಹುಟ್ಟುತ್ತೆ ಅಂತ ಹೇಳ್ತದೆ. ಯಾವುದೇ ಒಂದು ವಿಷಯವನ್ನ ನಾವು ಕೇಳುವಾಗ ಏನ್ ಕೇಳ್ತೇವೆ ಅನ್ನುವಂಥದ್ರ ಮೇಲೆ ನಮ್ಮ ಜೀವನ ಅದು ರೂಪಿತಗೊಳ್ಳುತ್ತದೆ. ಮಕ್ಕಳು ಶಾಲೆಯಲ್ಲಿ ಪಾಠವನ್ನ ಚೆನ್ನಾಗಿ ಕೇಳಿದ್ರೆ ಪರೀಕ್ಷೆಯಲ್ಲಿ ಒಳ್ಳೆಯ ಉತ್ತರಗಳನ್ನು ಬರೀಲಿಕ್ಕೆ ಸಾಧ್ಯ. ಕಾಲೇಜಿನಲ್ಲಿ ಮಕ್ಕಳು ಲೆಕ್ಚರರ್ ಚೆನ್ನಾಗಿ ಕೇಳಿದ್ರೆ ಅವರು ಒಳ್ಳೆ ಡಿಗ್ರಿಯನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ. ಹಾಗೆ ಆತ್ಮೀಕ ಜೀವನದಲ್ಲಿಯೂ ಕೂಡ ಒಂದು ಸಂದೇಶವನ್ನ ಅಥವಾ ಒಬ್ಬ ದೇವರ ಸೇವಕರು ನೀಡುವಂತ ವಾಕ್ಯಗಳನ್ನ ನಾವು ಚೆನ್ನಾಗಿ ಕೇಳಿ ಅದನ್ನ ನಮ್ಮ ಹೃದಯದಲ್ಲಿ ಚೆನ್ನಾಗಿ ಸ್ವೀಕರಿಸಿಕೊಳ್ಳುವಾಗ ಅದರಿಂದ ನಾವು ಆತ್ಮಿಕವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬೈಬಲ್ ಹೇಳ್ತದೆ, ಕೇಳುವುದರಿಂದ ನಂಬಿಕೆ ಅದು ಹೆಚ್ಚಾಗುತ್ತೆ, ನಂಬಿಕೆಯಲ್ಲಿ ನಾವು ಬೆಳೀತೇವೆ, ನಂಬಿಕೆ ಹುಟ್ಟುತ್ತೆ ಅಂತ ಹೇಳಿ ನಾವು ನೋಡ್ತೇವೆ. ಅದೇ ಅಪೊಸ್ತಲ ಕೃತ್ಯಗಳಲ್ಲಿ ಇನ್ನೊಂದು ಮಾತು ಬರೆಯಲ್ಪಟ್ಟಿದೆ. ದಯಮಾಡಿ ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 14ನೇ ವಚನವನ್ನು ಹೊತ್ತೇನೆ. ಲುದ್ದೆಳೆಂಬ ಒಬ್ಬ ಸ್ತ್ರೀ ಇದ್ದಳು. ಆಕೆ ಧೂಮ್ರವರ್ಣದ ವಸ್ತ್ರಗಳನ್ನ ಮಾರುವವಳು, ತುವತೈರ ಎಂಬ ಊರಿನವಳು, ದೇವಭಕ್ತಳು ಆಗಿದ್ದಳು. ನೋಡಿ, ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ಏನ್ ಮಾಡಿದನಂತೆ, ತೆರೆದನು. ಕೇಳುವಾಗ ಮಾತ್ರವೇ ಪರಿಶುದ್ಧಾತ್ಮನು ನಮ್ಮ ಹೃದಯಗಳನ್ನು ತೆರೀತಾನೆ. ಅನೇಕ ಸಾರಿ ನಾವು ಕೇಳುವಾಗ ಆಲಸ್ಯತನ ಮಾಡಿದ್ರೆ, ಕೇಳುವಾಗ ನಿರ್ಲಕ್ಷ್ಯತನ ಮಾಡಿದ್ರೆ, ಕೇಳುವಾಗ ಅಜಾಗ್ರತೆ ಮಾಡಿದ್ರೆ ಎಷ್ಟೋ ಸಾರಿ ನಾವು ಸತ್ಯವನ್ನ ನಾವು ಕಳ್ಕೊಂಡಿದ್ದೇವೆ, ಸತ್ಯವನ್ನ ಅರಿಯುವಂಥದ್ದನ್ನ ನಾವು ಮಿಸ್ ಮಾಡ್ಕೊಂಡಿದ್ದೇವೆ ನಮ್ಮ ಜೀವನದಲ್ಲಿ. ಗ್ರೀಕರು ಕೇಳಿದ್ದಾರೆ ಯಾರ ಕುರಿತಾಗಿ, ಯೇಸು ಸ್ವಾಮಿ ಆತನು ಸತ್ಯ ದೇವರು ಅಂತೇಳಿ. ಗ್ರೀಕರು ನಂಬಿದ್ದಾರೆ ಆತನು ಸತ್ಯ ದೇವರು ಅಂತೇಳಿ. ಅದಕ್ಕಾಗಿ ಅವರು ಯೇಸುವಿನ ಬಳಿಗೆ ಬಂದಿದ್ದಾರೆ. ಯೇಸು ಸ್ವಾಮಿ ಮಾಡಿದಂತ ಅದ್ಭುತಗಳನ್ನು ನೋಡಿದ್ದಾರೆ, ಯೇಸು ಸ್ವಾಮಿ ಮಾಡಿದ ಆತನ ಬೋಧನೆಗಳನ್ನು ಅವರು ಕೇಳಿಸಿಕೊಂಡಿದ್ದಾರೆ, ಯೇಸು ಸ್ವಾಮಿ ಆ ನುಡಿದಂತ ಅಧಿಕಾರಯುಕ್ತವಾದಂತ ಮಾತುಗಳನ್ನ ಅವರು ಕೇಳಿಸಿಕೊಂಡಿದ್ದಾರೆ. ಈಗ ಆ ಯೇಸು ಸ್ವಾಮಿಯ ಬಳಿಗೆ ಅವರು ಬಂದಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಮೂರನೇದಾಗಿ ಯಾಕೆ ಅವರು ಯೇಸು ಸ್ವಾಮಿಯ ಬಳಿಗೆ ಬಂದರು ಅಂತಂದ್ರೆ, ಅವರ ಹೃದಯಗಳು ಸತ್ಯಕ್ಕಾಗಿ ತವಕಿಸುತ್ತಾ ಇದ್ದವು. ನಾವು ಯೇಸುವಿನಿಂದ ಸತ್ಯವನ್ನು ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ಬೈಬಲ್ ಹೇಳ್ತದೆ, ಸತ್ಯವನ್ನು ನೀವು ತಿಳ್ಕೊಳ್ರಿ, ನಮಗೆ ಬಿಡುಗಡೆ ಕೊಡುವಂಥದ್ದು ಯಾವುದು? ನಮ್ಮ ಆಚರಣೆಗಳಲ್ಲ, ನಮ್ಮ ಸಂಸ್ಕಾರಗಳಲ್ಲ, ನಮ್ಮಲ್ಲಿರುವಂತ ಜ್ಞಾನ ಅಲ್ಲ. ನಮಗೆ ಬಿಡುಗಡೆ ಕೊಡುವಂಥದ್ದು ಸತ್ಯ ಮಾತ್ರವೇ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ಸತ್ಯವನ್ನು ನೀವು ತಿಳ್ಕೊಂಡ್ರೆ ಆ ಸತ್ಯವೇ ನಿಮ್ಮನ್ನ ಬಿಡುಗಡೆ ಮಾಡುತ್ತೆ ಅಂತ ಹೇಳ್ತವೆ. ಅದಕ್ಕೆ ಬಹಳ ಸಾರಿ ಈ ನ್ಯಾಯಾಲಯದಲ್ಲಿ, ಕೋರ್ಟ್ನಲ್ಲಿ ನ್ಯಾಯ ಆಗುವಂತ ಸಂದರ್ಭಕ್ಕಿಂತ ಮುಂಚೆ ಕಟಕಟಿಯಲ್ಲಿ ನಿಲ್ಲಿಸಿದಂತ ವ್ಯಕ್ತಿಗಳಿಗೆ ಮೊದಲು ಏನು ಪ್ರಮಾಣ ತಗೊಳ್ತಾರೆ ಅವರಿಂದ? ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನ ಬಿಟ್ಟು ಬೇರೆ ಏನೂ ಹೇಳೋದಿಲ್ಲ ಅಂತ ಹೇಳ್ಬಿಟ್ಟು ಆ ನ್ಯಾಯ ದೇವತೆಗೆ ಕಣ್ಣು ಕಟ್ಬಿಟ್ಟಿರ್ತಾರೆ. ಅಂದ್ರೆ ಇಲ್ಲಿ ಎಲ್ಲ ನಡೆಯೋದು ಅಸತ್ಯನೇ ಅಂತೇಳಿ. ಬಟ್ ಬೈಬಲ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಸತ್ಯ ನಮ್ಮನ್ನ ಬಿಡುಗಡೆ ಮಾಡುತ್ತೆ. ಅದಕ್ಕೆ ಪಿಲಾತನ ಕೇಳ್ತಾನೆ, ಆ ಸತ್ಯ ಅಂತಂದ್ರೆ ಏನಪ್ಪಾ ಅಂತೇಳಿ.
ಯೇಸು ಸ್ವಾಮಿ ಯಾರು ನನ್ನನ್ನು ಕಳುಹಿಸಿದ್ದಾರೋ ನನ್ನನ್ನು ನಂಬುವಂಥದ್ದೇ ಅದು ಸತ್ಯ. ಯಾಕಂದ್ರೆ ನಾನು ಸತ್ಯವಾಗಿದ್ದೇನೆ, ನಾನು ನಿಜವಾಗಿದ್ದೇನೆ. ನನ್ನನ್ನು ದೇವಕುಮಾರನು, ನನ್ನನ್ನು ಮೆಸ್ಸಿಯನು, ನನ್ನನ್ನು ದಾವಿದ ಕುಮಾರನು, ನನ್ನನ್ನು ರಕ್ಷಕನು ಅಂತೇಳಿ ಏನು ನೀವು ನಂಬ್ತೀರೋ ಅದುವೇ ನಿಮಗೆ ಬಿಡುಗಡೆಯನ್ನ ಕೊಡುವಂಥದ್ದಾಗಿದೆ ಅನ್ನುವಂಥ ಸಂಗತಿಯನ್ನ ಯೇಸು ಸ್ವಾಮಿ ಅಲ್ಲಿ ಮಂಡಿಸುವಂಥದ್ದನ್ನು ನಾವು ನೋಡ್ತೇವೆ. ನಾಲ್ಕನೇದಾಗಿ ನಾವು ನೋಡುವಾಗ ಯೇಸು ಸ್ವಾಮಿ ಗ್ರೀಕರು ಯಾಕೆ ಯೇಸು ಸ್ವಾಮಿಯ ಬಳಿಗೆ ಅವರು ಬಂದಿದ್ದಾರೆ ಅಂತಂತಂದ್ರೆ, ನೋಡಿ ಆ ವಚನದಲ್ಲಿ ನಾವು ಓದುವಾಗ 12ನೇ ಅಧ್ಯಾಯದಲ್ಲಿ ದಯಮಾಡಿ ಆ ವಚನ ಓದೋಣ. ನಾವು 21ನೇ ವಚನದಲ್ಲಿ, ಇವರು ಗಲಿಲಾಯದಲ್ಲಿರುವ ಬೆತ್ಸಾಯಿದ ಊರಿನ ಫಿಲಿಪ್ಪನ ಬಳಿಗೆ ಬಂದು, ಅಯ್ಯ, ನಾವು ಯೇಸುವನ್ನ ನೋಡಬೇಕೆಂದಿದ್ದೇವೆಂದು ಅವನನ್ನು ಬೇಡಿಕೊಂಡರು. ಅವರ ಆಗಮನದ ಹಿಂದೆ ಇರುವಂತ ಉದ್ದೇಶ ಯೇಸು ಸ್ವಾಮಿಯಿಂದ ನಾವೇನೋ ಅದ್ಭುತಗಳನ್ನು ಹೊಂದಿಕೊಳ್ಳಿಕ್ಕಾಗಿ ಬಂದಿಲ್ಲ, ಯಾವುದೇ ವೈಯಕ್ತಿಕ ಸ್ವಲಾಭಕ್ಕಾಗಿ ನಾವು ಬರಲಿಲ್ಲ, ಬದಲಾಗಿ ಯೇಸುವನ್ನ ನೋಡಬೇಕು ಅಂತ ಹೇಳಿ. ಪ್ರಿಯರೇ, ಅವರ ಜೀವನದಲ್ಲಿ ಒಂದು ಮಹತ್ವದ ಒಂದು ತೀರ್ಮಾನ ಇದು, ಯೇಸುವನ್ನ ನಾವು ನೋಡಬೇಕು ಅಂತೇಳಿ. ಲೂಕನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಕೂಡ ಒಬ್ಬ ವ್ಯಕ್ತಿ ಇದ್ದಾನೆ. ಯೇಸು ಸ್ವಾಮಿ ಎರಿಕೋ ಊರನ್ನ ದಾಟಿ ಹೋಗುವಂತ ಒಂದು ಸಂದರ್ಭದಲ್ಲಿ ಯಾರಾತನು? ಆಲದ ಮರ ಹತ್ತಿದವನು ಜಕ್ಕಾಯನು. ಅಲ್ಲಿ ಬೈಬಲ್ ಹೇಳ್ತದೆ, ಯೇಸುವನ್ನ ನೋಡಲು ಅಪೇಕ್ಷಿಸಿದನು ಅಂತ ಹೇಳ್ತದೆ. ಚಿಕ್ಕ ಮಗುವಿನ ಹಾಗೆ ಓಡೋಡಿ ಆಲದ ಮರವನ್ನು ಹತ್ತುತ್ತಾ ಇದ್ದಾನೆ. ಮೇ ಬಿ ಎಲೀಷನನ್ನ ನೋಡಿ ಮಕ್ಕಳು ಯಾವ ರೀತಿಯಲ್ಲಿ ನಕ್ಕರೋ, ಜಕ್ಕಾಯನನ್ನು ಕೂಡ ನೋಡಿ ನಕ್ಕಿದ್ದಿರಬಹುದೇನೋ, ಗೊತ್ತಿಲ್ಲ. ಏನಿವನು, ಹೌದಲ್ವಾ? ದೊಡ್ಡವರು ಇವತ್ತು ನಮ್ಮ ಮುಂದೆ, ಚಿಕ್ಕ ಮಕ್ಕಳು ಮುಂದೆ ಮರ ಹತ್ತಿ ಕೂತ್ಕೊಳ್ತಾರಂತಂದ್ರೆ ಮಕ್ಕಳು ನಗಲ್ವಾ? ಜಕ್ಕಾಯನು ಅದ್ಯಾವುದನ್ನು ಕೂಡ ಲಕ್ಷ್ಯಕ್ಕೆ ತಗೊಳ್ಳಿಲ್ಲ. ಯಾರು ಏನು ಅಂದ್ಕೊಂಡ್ರು ಪರವಾಗಿಲ್ಲ, ಇವತ್ತು ಯೇಸು ಸ್ವಾಮಿಯನ್ನ ನಾನು ನೋಡ್ಬೇಕು, ಯೇಸು ಸ್ವಾಮಿಯನ್ನ ನೋಡ್ಬೇಕು, ಒಂದೇ ಒಂದು ಯಥಾರ್ಥವಾದಂತ ಬಯಕೆ ಜಕ್ಕಾಯನದು. ಯೇಸು ಸ್ವಾಮಿಯನ್ನ ಆ ಆಲದ ಮರ ಹತ್ತಿ ನೋಡುವಂತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅವನನ್ನು ನೋಡಿದ, ಅವನ ಹೃದಯವನ್ನು ನೋಡಿದ, ಅವನ ತಗ್ಗಿಸಿಕೊಳ್ಳುವಿಕೆಯನ್ನು ನೋಡಿದ, ಅವನ ದೀನತೆಯನ್ನು ನೋಡಿದ. ಜಕ್ಕಾಯನೇ, ಇವತ್ತು ನಾನು ನಿನ್ನ ಮನೆಗೆ ಬರ್ಲಿಕ್ಕಿದ್ದೀನಿ ಅಂತ ಹೇಳುವಾಗ ಎಷ್ಟು ಸಂತೋಷದಿಂದ, ಎಷ್ಟು ಸಂಭ್ರಮದಿಂದ ಯೇಸು ಸ್ವಾಮಿಯನ್ನ ತನ್ನ ಮನೆಗೆ ಬರಮಾಡಿಕೊಳ್ತಾ ಇದ್ದಾನೆ ನೋಡಿ. ಒಂದೇ ಒಂದು ಸಂದೇಶ, ಒಂದೇ ಒಂದು ಮಾತು ತನ್ನ ಜಕ್ಕಾಯನ ಜೀವಿತವನ್ನೇ ಬದಲಾಯಿಸಿಬಿಡ್ತು. ಜಕ್ಕಾಯನೇ, ಇವತ್ತು ನಾನು ನಿನ್ನ ಮನೆಗೆ ಬರ್ತೀನಿ, ಅಷ್ಟೇ ಯೇಸು ಸ್ವಾಮಿ ಹೇಳಿದ್ದು. ಯೇಸು ಸ್ವಾಮಿ ಬೈಬಲ್ ಹಿಡ್ಕೊಂಡು 3 ತಾಸು ಪ್ರಸಂಗ ಮಾಡಲಿಲ್ಲ, 3 ತಾಸು ಉಪವಾಸ ಪ್ರಾರ್ಥನೆ ಕಂಡಕ್ಟ್ ಮಾಡಲಿಲ್ಲ, ಯಾವುದೇ ದೊಡ್ಡ ಪ್ರಾರ್ಥನೆ ಮಾಡಲಿಲ್ಲ. ಜಕ್ಕಾಯನೇ, ನಾನು ನಿನ್ನ ಮನೆಗೆ ಬರ್ತೀನಿ ಅಷ್ಟೇ. ಏನ್ ಬದಲಾವಣೆ ಗೊತ್ತಾ ಅವನ ಜೀವನದಲ್ಲಿ? ಬೈಬಲ್ ಹೇಳ್ತದೆ, ಸ್ವಾಮಿ, ಯೇಸು ಸ್ವಾಮಿ ಮನೆ ಒಳಗಡೆ ಹೋದ ತಕ್ಷಣನೇ, ಸ್ವಾಮಿ, ನಾನು ಯಾರಿಂದ ಅನ್ಯಾಯವಾಗಿ ಏನಾದರೂ ಪಡ್ಕೊಂಡಿದ್ದೆ ಆದ್ರೆ ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಹಿಂತಿರುಗಿ ನಾನು ಕೊಟ್ಬಿಡ್ತೇನೆ, 4ರಷ್ಟು ವಾಪಸ್ ಕೊಡ್ತೇನೆ ಮೋಸದಿಂದ ಪಡ್ಕೊಂಡಿದ್ದಕ್ಕೆ. ಸ್ವಾಮಿ ಇನ್ನೇನ್ ಕೇಳ್ತಾನ್ರಿ ಸ್ವಾಮಿ? ಹೃದಯ ಪರಿವರ್ತನೆಯ ಜೀವಿತವನ್ನ ಯೇಸು ಸ್ವಾಮಿ ಅಪೇಕ್ಷೆ ಪಟ್ಟ ಜಕ್ಕಾಯನಲ್ಲಿ. ಪ್ರಿಯರೇ, ನಿಜವಾದಂತ ಬದಲಾವಣೆ, ನಿಜವಾದಂತ ಒಂದು ಪಶ್ಚಾತ್ತಾಪ ಯಾವಾಗ ಗೊತ್ತಾ? ಯೇಸು ಸ್ವಾಮಿಯನ್ನ ನಮ್ಮ ಹೃದಯಗಳಲ್ಲಿ ಸ್ವೀಕರಿಸಿಕೊಳ್ಳುವಾಗ. ಯೇಸು ಸ್ವಾಮಿಯನ್ನ ಕೇವಲ ನೋಡ್ಬೇಕಂತೇಳಿ ಬಯಸಿದ ಯೇಸು ಸ್ವಾಮಿಯೇ ಆತನ ಮನೆಗೆ ಹೋದುವಾಗ ಆ ಜಕ್ಕಾಯನು ಆತನು ಸಂಭ್ರಮ ಪಟ್ಟ. ಅದಕ್ಕೆ ಯೇಸು ಸ್ವಾಮಿ ಅವನನ್ನು ನೋಡಿ ಹೇಳ್ತಾನೆ, ಇವನು ಕೂಡ ಅಬ್ರಹಾಮನ ಸಂತತಿಯಲ್ಲವೇ? ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಆತನು ಬಂದನು ಅನ್ನುವಂತ ಮಾತನ್ನ ನಾವು ಗಮನಿಸುವಂತವರಾಗಿದ್ದೇವೆ. ಪ್ರಿಯರೇ, ಆ ಮಾತು ಯೇಸುವನ್ನ ನಾವು ನೋಡಬೇಕು ಅನ್ನುವಂತ ಆ ಒಂದು ಮಾತು, ಅದು ಬಹಳ ಸಾಧಾರಣವಾದಂತ ಮಾತು ನಿಜ, ಬಟ್ ಬಹಳ ಶಕ್ತಿಯುತವಾದಂತ ಒಂದು ಶಕ್ತಿಯನ್ನು ತುಂಬಿದಂತ ಒಂದು ಶಬ್ದ. ಯಾರನ್ನ ನೋಡಬೇಕು? ಯೇಸುವನ್ನ ನೋಡಬೇಕು. ದೇವರ ಮಕ್ಕಳಾದಂತ ನಾವು ಪ್ರತಿ ಸಾರಿ ಆರಾಧನೆಗೆ ಬರುವಾಗ, ದೇವರನ್ನ ಆರಾಧಿಸಲಿಕ್ಕಾಗಿ ಬರುವಾಗ, ಯೇಸುವಿನ ಬಳಿಗೆ ಬರುವಾಗ ಯಾವ ಉದ್ದೇಶಗಳನ್ನ ಹೊಂದಿ ನಾವು ಯೇಸು ಸ್ವಾಮಿ ಬಳಿಗೆ ನಾವು ಬರ್ತಾ ಇದ್ದೇವೆ? ಬಹಳ ಪ್ರಾಮುಖ್ಯವಾದಂಥದ್ದು.
ಪ್ರಿಯರೇ, ಪ್ರತಿ ಸಾರಿ ನಾವು ಯೇಸುವಿನ ಬಳಿಗೆ ಬರುವಾಗಲೆಲ್ಲ ನಮ್ಮೊಳಗಡೆ ಒಂದು ತವಕ ಇರಬೇಕು, ನಮ್ಮೊಳಗಡೆ ಒಂದು ಜ್ವಾಲೆ ಇರಬೇಕು, ನಮ್ಮೊಳಗಡೆ ಒಂದು ದಾಹ ಇರಬೇಕು. ಏನ್ ಗೊತ್ತಾ, ಇವತ್ತು ನಾನು ಯೇಸುವನ್ನ ನೋಡಬೇಕು, ನಾನು ಯೇಸುವನ್ನ ಸಂಧಿಸಬೇಕು, ನಾನು ಯೇಸುವಿನೊಂದಿಗೆ ಮಾತಾಡಬೇಕು. ನನ್ನ ದೃಷ್ಟಿ, ನನ್ನ ಆಲೋಚನೆ, ನನ್ನ ಗಮನ, ನನ್ನ ಚಿತ್ತ ಎಲ್ಲವೂ ಕೂಡ ಯೇಸು ಸ್ವಾಮಿಯ ಮೇಲೆ ಇರಬೇಕು. ಬಹಳ ಸಾರಿ ನಾವು ಬರ್ತೇವೆ, ಬಂದ ಸ್ಥಿತಿಯಲ್ಲಿಯೇ ಹಿಂತಿರುಗಿ ಹೊರಟೋಗ್ಬಿಡ್ತೇವೆ. ಇಲ್ಲಿ ಬಂದಾಗ ದೇವರು ನಮ್ಮ ಜೊತೆಗೆ ಮಾತನಾಡ್ಲಿಕ್ಕಾಗಿ ಬಯಸ್ತಾನೆ. ಲೋಕದ ಅನೇಕ ವಿಚಾರಗಳನ್ನ, ಅನೇಕ ಆಲೋಚನೆಗಳನ್ನು ನಾವು ತೊರೆದು ಸಮಯ ಮಾಡಿಕೊಂಡು ದೇವರ ಆಲಯದಲ್ಲಿ ಬಂದು ಸುಮ್ಮನೆ ನಾವು ಸಮಯ ವ್ಯರ್ಥ ಮಾಡಿ ಹೋದ್ರೆ ಪ್ರಯೋಜನ ಇಲ್ಲ. ಪ್ರತಿ ಸಾರಿ ಬರುವಾಗ ದೇವರಿಂದ ನಾವು ಏನೋ ಒಂದು ಪಡ್ಕೊಂಡು ಹೋಗ್ಬೇಕು, ನಾವು ಏನೋ ಒಂದು ಪಡ್ಕೊಳ್ಬೇಕು ನಾವು ದೇವರಿಂದ. ಹೌದು, ಇವತ್ತು ನಾನು ದೇವ್ರ ಜೊತೆಗೆ ನಾನು ಮಾತಾಡುವಾಗ, ಇವತ್ತು ದೇವರ ಸೇವಕರು ನನ್ನ ಜೊತೆಗೆ ಮಾತಾಡುವಾಗ, ಇವತ್ತು ನಾನು ವಾಕ್ಯ ಓದುವಾಗ, ವಾಕ್ಯ ಕೇಳಿಸುವಾಗ ದೇವ್ರ ಈ ವಾಕ್ಯ ನನ್ನ ಜೊತೆಗೆ ಮಾತಾಡಿದ, ದೇವ್ರು ಇಂಥ ವಿಷಯ ನನಗೆ ತಿಳಿಸಿದ. ಇವತ್ತು ಆ ಅನುಭವ ನಮಗೆ ಆಗಬೇಕು. ಲೂಕನು ಬರೆದ ಸುವಾರ್ತೆಯಲ್ಲಿ ಒಂದು ಮಾತು, ಯೇಸು ಸ್ವಾಮಿ ಪುನರುತ್ಥಾನ ಆದ ನಂತರ ನಡೆದಂತ ಒಂದು ಘಟನೆಯನ್ನ ನಾವು ಒಂದು ವೇಳೆ ಆಲೋಚನೆ ಮಾಡುವುದಾದ್ರೆ, ದಯಮಾಡಿ ಲೂಕನು ಬರೆದಂತ ಸುವಾರ್ತೆ 24ನೇ ಅಧ್ಯಾಯ ನೋಡಿ, 10ನೇ ವಚನದಿಂದ ನಾನು ಓದ್ತೇನೆ. 24ನೇ ಅಧ್ಯಾಯ. ಆ ಸ್ತ್ರೀಯರು ಯಾರೆಂದರೆ ಮಗ್ದಲದ ಮರಿಯಳು, ಯೋಹಾನಳು, ಯಾಕೋಬನ ತಾಯಿಯಾದ ಮರಿಯಳು ಇವರೇ. ಇವರ ಜೊತೆಯಲ್ಲಿದ್ದ ಬೇರೆ ಸ್ತ್ರೀಯರು ಸಹ ಅಪೊಸ್ತಲರಿಗೆ ಆ ಸಂಗತಿಗಳನ್ನು ಹೇಳಿದರು. ಅವರು ನಂಬಲಿಲ್ಲ. ಆ ಮಾತುಗಳು ಅವರಿಗೆ ಬರೀ ಹರಟೆಯಾಗಿ ತೋರಿದವು. ನಾವು ನೇರವಾಗಿ 32ನೇ ವಚನಕ್ಕೆ ನಾವು ಬರೋಣ. ಆಗ ಅವರು ಒಬ್ಬರಿಗೊಬ್ಬರು ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತನಾಡಿದಾಗಲೂ, ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ಏನಾಯ್ತಂತೆ, ನಮ್ಮ ಹೃದಯವು ನಮ್ಮಲ್ಲಿ ಕುದಿಯಿತಲ್ಲವೇ. ನೋಡಿ, ಪುನರುತ್ಥಾನನಾಗಿರುವಂತ ಯೇಸು ಸ್ವಾಮಿಯ ಬಳಿಯಲ್ಲಿ, ಯೇಸು ಸ್ವಾಮಿಯ ಜೊತೆಯಲ್ಲಿಯೇ ಶಿಷ್ಯರು ನಡೀತಾ ಇದ್ದಾರೆ. ನಡೀತಾ ಇರುವಾಗ ಯೇಸು ಸ್ವಾಮಿ ಅವ್ರ ಜೊತೆಗೆ ಮಾತಾಡ್ತಾ ಇದ್ದಾನೆ. ಬಟ್ ಅವರಿಗೆ ಯೇಸು ಈತಂತೇಳಿ ಗ್ರಹಿಸುವಂತ ಗ್ರಹಣ ಶಕ್ತಿ ಇಲ್ಲ. ಬಟ್ ಒಳಗಡೆ ಒಂದು ಅನುಭವ ಆಗ್ತಾ ಇದೆ. ಆತನು ಮಾತನಾಡುವಾಗ ನಮ್ಮ ಹೃದಯವು ಕುದಿಯಿತಲ್ಲವೇ. ಬಹಳ ಅದ್ಭುತವಾದಂಥ ವಚನ ಪ್ರಿಯರೇ. ದೇವರು ಮಾತನಾಡುವಾಗ ನಮ್ಮ ಹೃದಯದಲ್ಲಿ ಒಂದು ಪರಿವರ್ತನೆ ಆಗುತ್ತೆ. ದೇವರ ಸ್ವರವನ್ನು ನಾವು ಕೇಳಿಸಿಕೊಳ್ಳುವಾಗ ನಮ್ಮ ಹೃದಯದಲ್ಲಿ ಒಂದು ದೊಡ್ಡ ಬದಲಾವಣೆ ಬರುತ್ತೆ. ಅದಕ್ಕೆ ಹೇಳಿದ್ದು, ಕೇಳುವುದರಿಂದ ನಂಬಿಕೆ ಉಂಟಾಗುತ್ತೆ. ಪ್ರತಿ ಸಾರಿ ನಾವು ದೇವರ ವಾಕ್ಯಗಳನ್ನ ಕೇಳುವಾಗ ನಮ್ಮ ಕಿವಿಗಳನ್ನ, ಆತ್ಮಿಕ ಕಿವಿಗಳನ್ನ ತೆರೆದು ನಮ್ಮ ಹೃದಯಗಳನ್ನ ಬಿಚ್ಚಿ ದೇವರ ಮುಂದೆ ಇಡಬೇಕು. ಸ್ವಾಮಿ, ನೀನು ನಮ್ಮ ಸಂಗಡ ಮಾತನಾಡು ಸ್ವಾಮಿ. ಒಂದು ದಾಹ, ಒಂದು ಉತ್ಸಾಹ, ಒಂದು ಆಲೋಚನೆ ನಮಗಿರಬೇಕು. ಯೇಸು ನಮ್ಮ ಸಂಗಡ ಮಾತನಾಡಬೇಕು ಅಂತೇಳಿ, ಯೇಸುವನ್ನ ಇವತ್ತು ನಾವು ಸಂಧಿಸಬೇಕು, ಯೇಸುವನ್ನ ಇವತ್ತು ನಾವು ನೋಡಬೇಕು ಅನ್ನುವಂತ ಒಂದು ಬಯಕೆ ನಮ್ಮಲ್ಲಿರಬೇಕು. ಪ್ರೀತಿಯ ದೇವಚಂದ್ರೇ, ಅಂದು ಆ ಗ್ರೀಕರು, ವಿದ್ವಾಂಸರು ಯೇಸುವನ್ನ ನೋಡುವುದಕ್ಕಾಗಿ ಅವರು ಬಯಸಿದ್ರು. ಸತ್ಯವೇದದಲ್ಲಿ ನಾವು ಮೋಶೆಯ ಜೀವಿತವನ್ನ ನೋಡುವಾಗ, ಇಸ್ರಾಯೇಲರನ್ನ ಅವನು ಐಗುಪ್ತ ದೇಶದಿಂದ ಕಾನಾನಿಗೆ ನಡೆಸಿಕೊಂಡು ಹೋಗುವಂತ ಒಂದು ಸಂದರ್ಭ ಬಂದಾಗ ಮೋಶೆಗೂ ಕೂಡ ದೇವರನ್ನ ನೋಡಬೇಕು ಅನ್ನುವಂತ ಬಯಕೆ ಉಂಟಾಯಿತು. ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನಾನು ನಿನ್ನನ್ನು ನೋಡ್ಬೇಕು ಸ್ವಾಮಿ ಅಂತೇಳಿ. ಮೋಶೆಗೆ ದೇವರು ಹೇಳ್ದ, ಮೋಶೆ, ನಿನ್ನ ಶಾರೀರಿಕ ಕಣ್ಣುಗಳಿಂದ ನನ್ನನ್ನು ನೋಡ್ಲಿಕ್ಕೆ ನೀನು ಸಾಧ್ಯ ಇಲ್ಲ, ಆದ್ರೆ ನನ್ನ ಮಹಿಮೆಯನ್ನ ನಾನು ನಿನಗೆ ತೋರಿಸ್ತೀನಿ ಅಂತ ಹೇಳಿದ ದೇವರು. ಮೋಶೆಗೆ ದೇವರು ತನ್ನ ಮಹಿಮೆಯನ್ನ ತೋರಿಸಿದನು. ಯಾಕೆಂದ್ರೆ ನಾನಾಗ್ಲಿ, ನಾವಾಗ್ಲಿ ಆ ಪರಿಶುದ್ಧನಾಗಿರುವಂತ ದೇವರನ್ನ, ಅಗಮ್ಯನಾಗಿರುವಂತ ದೇವರನ್ನ, ಅದ್ವಿತೀಯನಾಗಿರುವಂತ ದೇವರನ್ನ ಈ ಶಾರೀರಿಕವಾದಂತ ಕಣ್ಣುಗಳಿಂದ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪೌಲ ಹೇಳ್ತಾನೆ, ನಾನು ಈಗ ಆತನನ್ನ ಕಂಚಿನ ದರ್ಪಣದಲ್ಲಿ ಕಾಣುತ್ತದೋ ಎಂಬಂತೆ ಆತನ ಮುಖವನ್ನ ಹೇಗೆ ನೋಡ್ತಾ ಇದ್ದೀನಿ, ಮೊಬ್ಬಾಗಿ ನೋಡ್ತಾ ಇದ್ದೇನೆ. ಒಂದು ದಿವಸ ಬರ್ತದೆ ಆತನನ್ನ ನಾನು ಮುಖಾಮುಖಿಯಾಗಿ ನೋಡ್ತೇನೆ ಅಂತೇಳಿ. ಪ್ರಿಯರೇ, ಇವತ್ತು ಯೇಸು ಸ್ವಾಮಿ ತನ್ನನ್ನ ತನ್ನ ವಾಕ್ಯದ ಮೂಲಕವಾಗಿ ನಮಗೆ ಪ್ರಕಟ ಮಾಡಿಕೊಂಡಿದ್ದಾನೆ. ಒಂದು ಸತ್ಯ ಗೊತ್ತಾ ನಿಮಗೆ?
ಪರಲೋಕದಲ್ಲಿ ಭೂಲೋಕದಲ್ಲಿ ಯೇಸುವಿಗೆ ಯೇಸು ಅಂತೇಳಿ ನಾಮಕರಣ ಮಾಡಿದ್ರು. ಆತನ ಹೆಸರು ಯೇಸು ಅಂತೇಳಿ ಇಡಬೇಕು ಅಂತ ಹೇಳಿದ್ರು. ಪರಲೋಕದಲ್ಲಿ ಆತನ ಹೆಸರು ಏನು ಗೊತ್ತಾ? ವಾಕ್ಯ ಅಂತೇಳಿ ಆತನ ಹೆಸರು. ವಾಕ್ಯವಾದ ಆತನು. ಭೂಲೋಕದಲ್ಲಿ ಆತನು ಯೇಸು, ಪರಲೋಕದಲ್ಲಿ ಆತನು ವಾಕ್ಯ. ಅದಕ್ಕೆ ಯೋಹಾನ್ ಸುವಾರ್ತೆ 1:1 ವಚನ ಹೇಳ್ತದೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ಆತನು ವಾಸ ಮಾಡಿದನು ಅಂತೇಳಿ ಬರೆಯಲ್ಪಟ್ಟಿದೆ. ವಾಕ್ಯವಾದ ಆತನು ನಮಗೆ ಪ್ರಕಟ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಮನುಷ್ಯನ ಆಕಾರದಲ್ಲಿ ಈ ಲೋಕದಲ್ಲಿ ತನ್ನನ್ನು ತಾನು ಆತನು ಪ್ರಕಟ ಮಾಡಿಕೊಂಡನು. ಪ್ರೀತಿಯ ದೇವಜನರೇ, ನಮ್ಮಲ್ಲಿ ಒಂದು ಬಯಕೆ ಇರಬೇಕು, ದೇವರೇ ನಾನು ನಿನ್ನನ್ನ ನೋಡಬೇಕು ಅಂತೇಳಿ. ಕೀರ್ತನೆಗಳಲ್ಲಿ 2 ವಚನಗಳನ್ನ ನಿಮ್ಮ ಜ್ಞಾಪಕಕ್ಕೆ ನಾನು ತರ್ತೇನೆ. ಯಾರಾದ್ರೂ ಒಬ್ರು ಒಂದು ವಚನ, ಕೀರ್ತನೆ 42 1ನೇ ವಚನ ದಯಮಾಡಿ ಯಾರಾದ್ರೂ ನನಗೋಸ್ಕರವಾಗಿ ಓದ್ತೀರಾ? ನೋಡಿ, ಈ ಕೀರ್ತನೆಗಾರನು ಹೇಳ್ತಾನೆ, ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನ ಯಾವ ರೀತಿಯಲ್ಲಿ ಬಯಸ್ತದೋ ನನ್ನ ಮನಸ್ಸು ನಿನಗಾಗಿ ಬಯಸುತ್ತದೆ. ಎವ್ರಿ ಡೇ, ಪ್ರತಿ ದಿನ ನಮಗೆ ಇಂಥ ಬಯಕೆ ಇರಬೇಕು. ಸ್ವಾಮಿ, ನಾವು ಲೋಕದ ವಿಷಯಗಳಲ್ಲಿ ದಾಹಗೊಂಡಿದ್ದೇವೆ, ಲೋಕದ ವಿಷಯಗಳು ನಮಗೆ ಬೇಕು. ಆದರೆ ಆತ್ಮೀಕವಾಗಿ ನಾವು ಬೆಳೀಬೇಕು ಅಂತಾದ್ರೆ ಆತ್ಮೀಕವಾದ ದಾಹ ನಮಗಿರಬೇಕು. ಜಿಂಕೆ 2 ಸಾರಿ ನೀರಿನ ಬಳಿಗೆ ಹೋಗುತ್ತೆ. ಒಂದು, ವೈರಿ ತನ್ನನ್ನ ಹಟ್ಟಿಸಿಕೊಂಡು ಬಂದಾಗ ತನ್ನ ಪ್ರಾಣ ಸಂರಕ್ಷಣೆಗೋಸ್ಕರವಾಗಿ ಅದು ಓಡಿ ಹೋಗಿ ನೀರಿನಲ್ಲಿ ಅವಿತುಕೊಳ್ತದೆ. ಯಾವುದು ಸಿಂಹನೋ ಚಿರತೆನೋ ಹುಲಿನೋ ಅದನ್ನು ಅಟ್ಟಿಸಿಕೊಂಡು ಬಂದಾಗ ಈ ನರಿ ಅಥವಾ ಈ ಜಿಂಕೆ ಅದು ಆ ನೀರೊಳಗಡೆ ಹೋಗಿ ತನ್ನ ಮೂಗನ್ನ ಮೇಲೆ ಇಟ್ಟು ಆ ಪ್ರಾಣಿ ಹೋಗುವ ತನಕ ಕೂಡ ಅದು ಒಳಗಡೆನೇ ಅವಿತುಕೊಳ್ತದೆ, ಆಮೇಲೆ ವಾಪಸ್ ಬರುತ್ತೆ. 2ನೇದಾಗಿ, ಅದಕ್ಕೆ ಬಹಳ ದಾಹವಾದಾಗ ಅದು ನೀರಿನ ಬಳಿಗೆ ಓಡೋಡಿ ಬರುತ್ತೆ. ಪ್ರಿಯರೇ, ದೇವರ ಮಕ್ಕಳಾದಂತ ನಾವು ದೇವರ ಆಶ್ರಯಕ್ಕೆ ನಾವು ಬರುವಾಗ ಒಂದು, ನಮಗೆ ವೈರಿಯಿಂದ ರಕ್ಷಣೆ ಇದೆ, ನಮಗೆ ವೈರಿಯಿಂದ ನಮಗೆ ಸಂರಕ್ಷಣೆ ಇದೆ. ಅದಕ್ಕೆ ಬೈಬಲ್ ಹೇಳ್ತದೆ ಕೀರ್ತನೆ 91ರಲ್ಲಿ, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಯಾವಾಗಲೂ ಸುರಕ್ಷಿತನಾಗಿರ್ತಾನೆ ಅಂತೇಳಿ. ಎಸ್, ದೇವರ ಆಶ್ರಯಕ್ಕೆ ನಾವು ಬರುವಾಗ, ದೇವರ ಬಳಿಗೆ ನಾವು ಬರುವಾಗ, ದೇವರ ಸನ್ನಿಧಾನಕ್ಕೆ ನಾವು ಬರುವಾಗ ದೇವರ ಹೊದಿಕೆ ನಮ್ಮ ಮೇಲಿದೆ, ದೇವರ ಸಂರಕ್ಷಣೆ ನಮ್ಮ ಮೇಲಿದೆ, ದೇವರ ಆ ಒಂದು ರಕ್ಷಣೆಯ ಕವಚ ನಮಗೂ ನಮ್ಮ ಕುಟುಂಬಕ್ಕೂ ಆತನು ಹಾಕುವಂತವನಾಗಿದ್ದಾನೆ. ಕೀರ್ತನೆ 34ರಲ್ಲಿ ನಾವು ನೋಡ್ತೇವೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನು ತನ್ನ ದೇವದೂತರ ದಂಡನ್ನ ಇಳಿಸಿ ಅವರನ್ನ ಕಾವಲಾಗಿದ್ದು ಕಾಪಾಡುತ್ತಾನೆ ಅಂತೇಳಿ. 2ನೇದಾಗಿ, ಆ ಜಿಂಕೆ ನೀರಿನ ಆ ದಾಹವನ್ನು ತೀರಿಸಿಕೊಳ್ಳಿಕ್ಕಾಗಿ ನೀರಿನ ಬಳಿಗೆ ಓಡೋಡಿ ಬರುತ್ತೆ. ಪ್ರೀತಿಯ ದೇವಜನರೇ, ನಮ್ಮ ಆತ್ಮೀಕ ದಾಹ ಎಲ್ಲಿ ತೀರಲ್ಪಡುತ್ತೆ ಅಂತಂದ್ರೆ ಅದು ದೇವರ ಸಮ್ಮುಖದಲ್ಲಿ ಮಾತ್ರವೇ. ಕೀರ್ತನೆಗಳು 16ರಲ್ಲಿ ಇನ್ನೊಂದು ಮಾತು ಆ ಕೀರ್ತನೆಗಾರನು ಹೇಳ್ತಾನೆ. ಕೀರ್ತನೆಗಳು 16, ದಯಮಾಡಿ ಯಾರಾದ್ರೂ ಒಬ್ರು ಆ ವಚನ ನನಗೋಸ್ಕರವಾಗಿ ಹೋದ್ರಿ. 11ನೇ ವಚನ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಯಾವ ಸಂತೋಷ ಇದೆ? ಬರೀ ಸಂತೋಷ ಇದೆ ಅಂತ ಹೇಳ್ತಾ ಇದ್ದಾನ? ಪರಿಪೂರ್ಣವಾದ ಸಂತೋಷವಿದೆ. ನಿನ್ನ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯ ಇದೆ. ಯೇಸು ಸ್ವಾಮಿಯ ಬಳಿಗೆ ನಾವು ಬರುವಾಗ, ದೇವರ ಸಾನ್ನಿಧ್ಯಕ್ಕೆ ಬರುವಾಗ, ದೇವರು ತನ್ನ ಪರಿಪೂರ್ಣವಾದಂತ ಸಂತೋಷ, ಸಮಾಧಾನ, ನೆಮ್ಮದಿಯ ಜೀವಿತವನ್ನ ನಮಗೆ ಕೊಡ್ತಾನೆ ಆತನು ಹೇಳ್ತಾನೆ, ನಿನ್ನ ಬಲಗೈಯಲ್ಲಿ ಶಾಶ್ವತವಾದಂತ ಸೌಭಾಗ್ಯವಿದೆ ಅಂತೇಳಿ. ಇದು ಮೊದಲನೇ ವಿಚಾರ. 2ನೇದಾಗಿ ಇನ್ನೊಂದು ವಚನ ನಾವು ನೋಡೋಣ. 122ನೇ ಕೀರ್ತನೆ 1ನೇ ವಚನ. ಯಾರಾದ್ರೂ ವಚನ ಓದ್ರಿ. 122ನೇ ಕೀರ್ತನೆ 1ನೇ ವಚನ. ಯೆಹೋವನು, ಜನರು ನನ್ನನ್ನ
ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಕರೆದಾಗ ಯಾಕೆ ಆ ಸಂತೋಷ, ಯಾಕೆ ಆ ಸಂಭ್ರಮ, ಯಾಕೆ ಆ ಆನಂದ? ದಾವೀದನು ಅರಸನಾದ ನಂತರ ಈ ಕೀರ್ತನೆ ಬರೆದಿದ್ದು. ಪ್ರಿಯರೇ, ದಾವೀದನಿಗೆ ಗೊತ್ತಿದೆ ದೇವರ ಸಾನ್ನಿಧ್ಯದ ಅರಿವು ಏನಂತೇಳಿ. ದಾವೀದನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ ದೇವರ ಸಮ್ಮುಖದಲ್ಲಿ ಸಿಗುವ ಸಂತೋಷ, ಸಮಾಧಾನ, ನೆಮ್ಮದಿ ಲೋಕದಲ್ಲಿ ಎಲ್ಲಿ ಕೂಡ. ನೋಡಿ, ಅವನು ದೇವದಾರಿನಿಂದ ಕಟ್ಟಿದಂತ ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅವನಿಗೆ ದಂತ ಮಂದಿರ ಇದೆ, ಸಿಂಹಾಸನ ಇದೆ, ಅವನು ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲಿ ಊಟ ಮಾಡ್ತಾ ಇದ್ದಾನೆ, ಅವನಿಗೆ ಸೈನಿಕರಿದ್ದಾರೆ. ಬಟ್ ಇದು ಯಾವುದು ಕೂಡ ದಾವೀದನ ಜೀವನದಲ್ಲಿ ಅವನಿಗೆ ತೃಪ್ತಿಯನ್ನು ತಂದು ಕೊಡಲಿಲ್ಲ. ಆದ್ರೆ ದಾವೀದ ಹೇಳ್ತಾನೆ, ನಾನು ದೇವರ ಆಲಯಕ್ಕೆ ಹೋಗುವಾಗ ಮಾತ್ರವೇ ನನಗೆ ಸಂತೃಪ್ತಿ. 84ನೇ ಕೀರ್ತನೆಗೆ ಬರುವಾಗ, ಇದು ಕೊರಹಿಯರ ಕೀರ್ತನೆ, ದಾವೀದನು ಬರೆದದ್ದಲ್ಲ, ಇದು ಕೊರಹಿಯರ ಕೀರ್ತನೆ. ಅಂದ್ರೆ ಇವರು ದೇವಾಲಯದಲ್ಲಿ ಇದ್ಕೊಂಡು ದೇವರ ಸೇವೆ ಮಾಡಿಕೊಂಡು ದೇವರ ಆ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಕಾರಣ ದೇವರ ಸೇವೆಯಲ್ಲೇ 24 ತಾಸುಗಳು ಅವರು ದೇವದರ್ಶನ ಗುಡಾರದಲ್ಲಿ, ದೇವಾಲಯದಲ್ಲಿ ಅವರು ಸಮಯವನ್ನು ಕಳೀತಾ ಇದ್ದಿದ್ರಿಂದ ದೇವರ ಸಾನ್ನಿಧ್ಯದ ಪ್ರಾಮುಖ್ಯತೆ ಅವರಿಗೆ ಗೊತ್ತಿತ್ತು. ಅದಕ್ಕೆ ಅವ್ರೇನು ಹೇಳ್ತಾರೆ ಗೊತ್ತಾ? ಆ 84ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, 4ನೇ ವಚನಕ್ಕೆ ಬರುವಾಗ, ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ. 10ನೇ ವಚನಕ್ಕೆ ನಾವು ಬರೋದಾದ್ರೆ, ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವೂ ಬೇರೆ ಸಹಸ್ರಾರು ದಿನಗಳಿಗಿಂತ ಅದು ಉತ್ತಮವಾಗಿದೆ. 2 ಸಂಗತಿಗಳು, 2 ವಾಕ್ಯಗಳು ಇಲ್ಲಿ ದೇವರ ಆಲಯದ ಪ್ರಾಮುಖ್ಯತೆ, ದೇವರ ಸಾನ್ನಿಧ್ಯದ ಪ್ರಾಮುಖ್ಯತೆ, ದೇವರ ಸಮ್ಮುಖದಲ್ಲಿ ಬರುವಂತದ್ದರ ಕುರಿತಾಗಿ ಇರುವಂತ ಒಂದು ಧನ್ಯತೆಯ ಜೀವಿತದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹೌದು ಪ್ರಿಯರೇ, ಅಲ್ಲಿ ವಾಕ್ಯ ಹೇಳ್ತದೆ, ನಿನ್ನ ಮಂದಿರದಲ್ಲಿ ವಾಸಿಸುವಂತವರು ಧನ್ಯರು ಅಂತೇಳಿ. ಹಾಗಾದ್ರೆ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಅವರಿಗೆ ದೇವದರ್ಶನ ಗುಡಾರ ಇತ್ತು, ದೇವ ಮಂದಿರ ಇತ್ತು. ಅವರು ದೇವರನ್ನ ಆರಾಧಿಸಬೇಕಾದ್ರೆ ದೇವಾಲಯಕ್ಕೆ ಹೋಗಿ ಆರಾಧಿಸಬೇಕಾಗ್ತಾ ಇತ್ತು. ವರ್ಷಕ್ಕೆ 3 ಆವರ್ತಿ ಎಲ್ಲ ಕುಟುಂಬ ಸಮೇತವಾಗಿ ಯಾವುದೇ ದೇಶದಲ್ಲಿರಲಿ, ಯಾವುದೇ ಮೂಲೆಯಲ್ಲಿರಲಿ, ಅವರು ದೇವರನ್ನ ಆರಾಧನೆ ಮಾಡಲಿಕ್ಕೆ ಕುಟುಂಬ ಸಮೇತವಾಗಿ ಪಾಪ ಕ್ಷಮಾಪಣೆಗಾಗಿ, ಪಾಪ ನಿವೇದನೆಗಳಿಗೋಸ್ಕರವಾಗಿ ಅವರು ಯೆರೂಸಲೇಮಿಗೆ ಹೋಗ್ತಾ ಇದ್ರು. ದೇವರ ಸಾನ್ನಿಧ್ಯ ಬಹಳ ಅಪರೂಪವಾಗಿ ಅವರಿಗೆ ದೊರಕ್ತಾ ಇತ್ತು. ಆದರೆ ಇವತ್ತು ದೇವರು ಹೇಳ್ತಾನೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 2ನೇ ವಚನವನ್ನ ನೋಡುವಾಗ ಏನ್ ಹೇಳ್ತಾನೆ? ಓದ್ರಿ ಯಾರಾದ್ರೂ ಒಬ್ರು. ಸರಿ, ಅದನ್ನ ಇಟ್ಕೊಳ್ರಿ. 1 ಕೊರಿಂಥ 3ನೇ ಅಧ್ಯಾಯ 16ನೇ ವಚನಕ್ಕೆ ಬರೋಣ. ಫಸ್ಟ್ ನಾವು 1 ಕೊರಿಂಥ 3ನೇ ಅಧ್ಯಾಯ 16ನೇ ವಚನ. ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವಾ? ಸಾಕು, ಅಷ್ಟೇ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ದೇವರ ಆಲಯಕ್ಕೆ ಅವರು ಸಾವಿರಾರು ಕಿಲೋಮೀಟರ್ ನಡ್ಕೊಂಡು ದೇವರ ದರ್ಶನಕ್ಕೋಸ್ಕರವಾಗಿ ಹೋಗ್ತಾ ಇದ್ರು. ಬಟ್ ಹೊಸ ಒಡಂಬಡಿಕೆಯಲ್ಲಿ ದೇವರು ನಮಗೇನು ಹೇಳ್ತಾ ಇದ್ದಾನೆ ಗೊತ್ತಾ? ಆ ಆಲಯ ನೀವೇ ಆಗಿದ್ದೀರ, ನಿಮ್ಮಲ್ಲಿಯೇ ನಾನು ವಾಸ ಮಾಡ್ಲಿಕ್ಕಾಗಿ ಬಯಸ್ತೇನೆ, ನನ್ನನ್ನು ಆರಾಧಿಸುವುದಕ್ಕಾಗಿ. ಎಸ್, ಇವತ್ತು ದೇವರು ನಮಗೆ ಸುಂದರವಾದ ಆಲಯವನ್ನು ಕೊಟ್ಟಿದ್ದಾನೆ ನಿಜ. ಆದರೆ ಪ್ರತಿ ದಿವಸವೂ ಕೂಡ ನಮ್ಮ ಮನೆ ನಮಗೆ ಆಲಯವಾಗಿದೆ, ನಮ್ಮ ದೇಹ ನಮಗೆ ಆಲಯವಾಗಿದೆ. ಈ ಆಲಯದಲ್ಲಿ ಪ್ರತಿ ದಿವಸವೂ ಕೂಡ ಆರಾಧನೆ ನಡೀಬೇಕು ಅಂತ ಹೇಳಿದ ದೇವರು ಬಯಸ್ತಾನೆ. ಮೋಶೆಗೆ ದೇವರ ಆಜ್ಞೆಗಳನ್ನು ಕೊಡುವಾಗ ಆತನು ಹೇಳ್ತಾನೆ, ಆ ದೇವದರ್ಶನ ಗುಡಾರದಲ್ಲಿ ದೀಪಗಳು ಯಾವತ್ತೂ ಕೂಡ ಹಾರಿ ಹೋಗಬಾರ್ದು. ಆ ದೀಪಗಳು ದಿನದ 24 ತಾಸುಗಳು ಉರಿಯುತ್ತಲೇ ಇರಬೇಕು. ಅದಕ್ಕೆ ವಿಶೇಷವಾದಂತ ಒಂದು ಎಣ್ಣೆಯನ್ನ ಸಿದ್ಧ ಮಾಡಿ ಆ ದೀಪದಲ್ಲಿ ಹಾಕ್ತಾ ಇದ್ರು. ಅದು ದೀಪ ಉರಿತಾನೇ ಇತ್ತು, ಯಾಜಕನು ಅದನ್ನು ಗಮನಿಸ್ತಾನೆ ಇದ್ದನು. ಹಾಗೆ ಇವತ್ತು ದೇವರ ಆತ್ಮನು ಕೂಡ ನಮ್ಮೊಳಗಡೆ ಇದ್ದಾನೆ. ಆತನು ಯಾವಾಗಲೂ ಕೂಡ ನಂದಿ ಹೋಗದ ಹಾಗೆ, ಪರಿಶುದ್ಧ ಆತ್ಮನು ನಂದಿ ಹೋಗದ ಹಾಗೆ ನಾವು ವಾಕ್ಯ ಅನ್ನುವಂತ, ಪ್ರಾರ್ಥನೆ ಅನ್ನುವಂತ ಎಣ್ಣೆಯನ್ನ ಹಾಕಿ ನಾವು ಇವತ್ತು ಅದನ್ನ ಬೆಳಗಿಸ್ತಾ ಇರಬೇಕು. ಆ ದೀಪ ನಂದಿ ಹೋಗದ ಹಾಗೆ ಅದನ್ನು ನಾವು ಕಾಪಾಡಿಕೊಳ್ಳಬೇಕು. ಪ್ರಿಯರೇ, ದೇವರ ಸಾನ್ನಿಧ್ಯದಲ್ಲಿ ಇರುವಂತ ಆಶೀರ್ವಾದಗಳಿದೆ ಇವತ್ತು. ಗ್ರೀಕರು ಯೇಸುವನ್ನ ನೋಡಬೇಕು ಅಂತೇಳಿ ಯೇಸುವಿನ ಬಳಿಗೆ ಬಂದಿದ್ದಾರೆ. ನಾವು ಹಳೆ ಒಡಂಬಡಿಕೆಯಲ್ಲಿ 1ನೇ ಅರಸುಗಳು 10ನೇ ಅಧ್ಯಾಯ ಕೂಡ ನಾವು ಓದ್ಕೊಂಡಿದ್ದೇವೆ. ಶೇಬದ ರಾಣಿ
ಯಾರನ್ನ ನೋಡ್ಲಿಕ್ಕಾಗಿ ಬರ್ತಾ ಇದ್ದಾಳೆ? ಸೊಲೊಮೋನನನ್ನ ನೋಡ್ಲಿಕ್ಕಾಗಿ ಬರ್ತಾ ಇದ್ದಾಳೆ. ಸೊಲೊಮೋನನ ಆ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಎಲ್ಲ ದೇಶಗಳಿಗೆ ಆತನು ಸುಪ್ರಸಿದ್ಧನಾಗಿರುವಂತ ರಾಜ್ಯನಾಗಿದ್ದಾನೆ. ಅವನ ವೈಭವ, ಅವನ ಜ್ಞಾನ, ಅವನ ತತ್ವ ವಿಚಾರಗಳು, ಅವನು ಮಾಡಿಸಿದಂತ ಮಂದಿರ, ಅವನು ಕಟ್ಟಿಸಿದಂತ ಮನೆ, ಇದೆಲ್ಲ ಅವನು ವರ್ಲ್ಡ್ ಫೇಮಸ್ ಆಗಿದ್ದಾನೆ. ಈಗ ಬೇರೆ ಬೇರೆ ದೇಶದ ರಾಜರು ರಾಣಿಯರು ಅವನನ್ನು ನೋಡುವುದಕ್ಕಾಗಿ ಬರ್ತಾ ಇದ್ರು. ಶೇಬದ್ ರಾಣಿ ಕೂಡ ಬಹಳ ದೂರದಿಂದ ಸೊಲೊಮೋನನನ್ನು ನೋಡುವುದಕ್ಕಾಗಿ ಆಕೆ ಬಂದಿದ್ದಾಳೆ. ಬಹಳ ಚಂದ ಅನಿಸ್ತದ್ರಿ ಅದನ್ನು ಓದ್ಲಿಕ್ಕೆ. ಆಕೆ ಬರುವಾಗ ಹೇಗೆ ಬಂದಿದ್ದಾಳೆ ಅಂತಂದ್ರೆ, ಬರಿಕೈಯಿಂದ ಬಂದಿಲ್ಲ. ಆಕೆ ಹೇಗೆ ಬಂದಿದ್ದಾಳೆ ಗೊತ್ತಾ? ಮೊದಲು ಸಮಾಚಾರ ಕೇಳಿದ್ಲು. ಈಗ ಆ ರಾಜನನ್ನ ನೋಡ್ಲಿಕ್ಕೋಸ್ಕರವಾಗಿ ಬರುವಾಗ ನೋಡಿ, 1ನೇ ಅರಸುಗಳನ್ನ ನೀವು ತೆರೆದಿಟ್ಕೊಳ್ರಿ. 2ನೇ ವಚನ. ಆಕೆಯು ಸುಗಂಧ ದ್ರವ್ಯ, ಅಪರಿಮಿತವಾದಂತ ಬಂಗಾರ, ರತ್ನ ಇವುಗಳನ್ನ ಒಂಟೆಗಳ ಮೇಲೆ ಹೇರಿಸಿಕೊಂಡು ಮಹಾಪರಿವಾರದೊಡನೆ ಯೆರೂಸಲೇಮಿಗೆ ಬಂದಳು ಅಂತ ಹೇಳ್ತದೆ. ಬಂಗಾರವನ್ನ, ರತ್ನ, ಚಿನ್ನವನ್ನ, ಸುಗಂಧ ತೈಲಗಳನ್ನ ಯಾವುದ್ರ ಮೇಲೆ ಏರಿಸ್ಕೊಂಡು ಬಂದಿದ್ದಾಳೆ? ಒಂಟೆಗಳ ಮೇಲೆ. 1 ಗ್ರಾಮ್ ಚಿನ್ನ ಎಷ್ಟಾಗೈತ್ರಿ ಇವಾಗ? 15,000 ರೂಪಾಯಿ ಇವತ್ತಿನ ರೇಟು. ನಾನು ಮದುವೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ 3,000 ರೂಪಾಯಿ ಇತ್ತು 10 ಗ್ರಾಮಿಗೆ. ಆಲೋಚನೆ ಮಾಡೋಣ. ಒಂಟೆಗಳ ಮೇಲೆ ಏರಿಸ್ಕೊಂಡು ರಾಜನನ್ನ ನೋಡ್ಲಿಕ್ಕೆ ಬಂದಿದ್ದಾಳೆ. ಅಂದ್ರೆ ಆ ರಾಜನನ್ನ ನಾನು ಭೇಟಿಯಾಗ್ಲಿಕ್ಕೆ ಹೋಗ್ತಾ ಇದ್ದೇನೆ. ನಾನು ಸುಮ್ಮನೆ ನನ್ನ ಬರಿ ಕೈಯಿಂದ ಹೋಗೋದು ಬೇಡ, ಆತನಿಗೆ ಬೆಲೆ ಉಳ್ಳ ಅಮೂಲ್ಯವಾದಂಥದ್ದನ್ನ ನಾನು ತಗೊಂಡು ಹೋಗ್ಬೇಕು ಅನ್ನುವಂತ ಒಂದು ಮನೋಭಾವನೆ ಆಕೆಯಲ್ಲಿ. ಪ್ರಿಯರೇ, ಇವತ್ತು ನಮ್ಮ ರಾಜಾದಿ ರಾಜನಾಗಿರುವಂತ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಬಳಿಗೆ ನಾವು ಆತನನ್ನ ಆರಾಧಿಸುವುದಕ್ಕಾಗಿ ಬರುವಾಗ ನಾವು ಯಾವ ರೀತಿಯಲ್ಲಿ ಬರ್ತಾ ಇದ್ದೇವೆ? ಯೇಸು ಸ್ವಾಮಿ ನಮ್ಮ ಚಿನ್ನ ಕೇಳಲ್ಲ, ನಮ್ಮ ಬೆಳ್ಳಿ ಕೇಳಲ್ಲ, ನಮ್ಮ ಬಂಗಾರ ಕೇಳಲ್ಲ. ಯೇಸು ಸ್ವಾಮಿ ನಮ್ಮ ಹೃದಯ ಕೇಳ್ತಾನೆ. ಬಂಗಾರವ ಕೇಳಲಿಲ್ಲ, ವೈಡೂರ್ಯವ ಕೇಳಲಿಲ್ಲ, ಹೃದಯವನ್ನೇ ಕೇಳಿದಾನಯ್ಯ. ಆಸ್ತಿಯನ್ನು ಕೇಳಲಿಲ್ಲ, ಪದವಿಯನ್ನು ಕೇಳಲಿಲ್ಲ, ಹೃದಯವನ್ನ ಕೇಳಿದಾನಯ್ಯ. ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದಾನಯ್ಯ. ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದಾನಯ್ಯ. ನಾವು ಆರಾಧಿಸುವ ದೇವರು ನಮ್ಮ ಬೆಳ್ಳಿ ಬಂಗಾರ ಏನು ಆತನು ನಮ್ಮಿಂದ ಅಪೇಕ್ಷೆ ಪಡೋದಿಲ್ಲ. ನಮ್ಮ ದೇವರಿಗೆ ಬೇಕಾಗಿರುವಂಥದ್ದು, ನಿನ್ನ ಹೃದಯವನ್ನು ನನಗೆ ಕೊಡು, ನಿನ್ನ ಬೆಲೆ ಉಳ್ಳಂತ ಜೀವನವನ್ನು ನನಗೆ ಕೊಡು, ನಾನು ಅದನ್ನ ಬೆಳ್ಳಿಯಾಗಿ, ಬಂಗಾರವಾಗಿ, ವಜ್ರವಾಗಿ, ವೈಡೂರ್ಯವಾಗಿ ನಾನು ಅದನ್ನು ಬದಲಾಯಿಸ್ತೇನೆ. ಆಕೆ ಆ ರಾಜನನ್ನ ನೋಡುವುದಕ್ಕಾಗಿ ಆಕೆ ಬಂದಳು. ಹೌದು ಪ್ರಿಯರೇ, ಪ್ರತಿ ಸಾರಿ ನಾವು ದೇವರ ಬಳಿಗೆ ಬರುವಾಗಲೆಲ್ಲ ಶುದ್ಧವಾದಂಥ ಹೃದಯದಿಂದ, ನಿರ್ಮಲವಾದಂಥ ಮನಸ್ಸಿನಿಂದ ನಾವು ದೇವರ ಬಳಿಗೆ ನಾವು ಬರಬೇಕು. ಪ್ರಸಂಗಿ 5ನೇ ಅಧ್ಯಾಯದಲ್ಲಿ ಹೇಳ್ತಾನಲ್ಲ, ನೀನು ದೇವರ ಆಲಯಕ್ಕೆ ಹೋಗುವಾಗ ಏನ್ ಮಾಡು? ನಿನ್ನ ಹೆಜ್ಜೆಗಳನ್ನ ಗಮನಿಸು ಅಂತ ಹೇಳ್ತಾನೆ. ದೇವರು ಆತನು ಪರಿಶುದ್ಧನಾಗಿದ್ದಾನೆ, ದೇವರು ಆತನು ಅಗಮ್ಯನಾಗಿದ್ದಾನೆ. ಆತನು ನಮ್ಮಿಂದ ಆ ಪರಿಶುದ್ಧತೆಯನ್ನ ಎದುರು ನೋಡ್ತಾ ಇದ್ದಾನೆ. 1 ಪೇತ್ರ 1ನೇ ಅಧ್ಯಾಯದಲ್ಲಿ ಹೇಳ್ತದೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಕೂಡ ಪರಿಶುದ್ಧರಾಗಿರಬೇಕು. ಪರಿಶುದ್ಧನಾಗಿರುವಂತ ದೇವರು ನನ್ನನ್ನ, ನಮ್ಮೆಲ್ಲರನ್ನ ಕೂಡ ಆತನ ಏಕೈಕ ಮಿಷನ್, ಉದ್ದೇಶ ಏನ್ ಗೊತ್ತಾ? ನಮ್ಮೆಲ್ಲರನ್ನ ಪರಿಶುದ್ಧರನ್ನಾಗಿ ಮಾಡುವಂಥದ್ದೇ ಆತನ ಒಂದು ಸೇವೆಯ ಉದ್ದೇಶವಾಗಿದೆ. ಆಕೆ ಮುಂದಿನ ವಚನಗಳಲ್ಲಿ ನಾವು ನೋಡ್ತೇವೆ, ಆಕೆ ಬಂದು ಆ ರಾಜನ ಬಳಿಯಲ್ಲಿ ನಿಂತ್ಕೊಳ್ತಾ ಇದ್ದಾಳೆ. ರಾಜನ ಮುಂದೆ ನಿಂತ್ಕೊಂಡಾಗ ಆಕೆ ಭಯಂಕರ ವಿಸ್ಮಿತಳಾಗ್ತಾ ಇದ್ದಾಳೆ, ಭಯಂಕರ ಆಶ್ಚರ್ಯವಾಗ್ತಾ ಇದೆ. ಆಕೆ ರಾಜನ ಮುಂದೆ ಏನು ಸಾಕ್ಷಿ ಕೊಡ್ತಾ ಇದ್ದಾಳೆ ಗೊತ್ತಾ? 8ನೇ ವಚನ ನೋಡಿ. ನಿನ್ನ ಪ್ರಜೆಗಳು ಸದಾ ನಿನ್ನ ಮುಂದೆ ನಿಂತುಕೊಂಡು ನಿನ್ನ ಜ್ಞಾನ ವಾಕ್ಯಗಳನ್ನು ಕೇಳುವ ನಿನ್ನ ಸೇವಕರು ಧನ್ಯರು. ನಾನು ನಿನ್ನ ಬಗ್ಗೆ ಕೇಳಿದ್ದೆ ಸೊಲೊಮೋನನೇ, ಆದ್ರೆ ಅವ್ರು ಹೇಳಿದ್ದು ಕೇವಲ ಸ್ವಲ್ಪವೇ. ಆದ್ರೆ ಈಗ
ನಾನು ನಿನ್ನನ್ನು ನೋಡುವಾಗ ನಿನ್ನ ವೈಭವ, ನಿನ್ನ ಆಸನ, ನಿನ್ನ ಸಿಂಹಾಸನ, ನಿನ್ನ ಅರಮನೆ, ನಿನ್ನ ಸೇವಕರು, ಅವರ ಕೆಲಸ, ಅವರು ಮಾಡುವ ಪರಿಚರ್ಯಗಳನ್ನು ನೋಡುವಾಗ ನಿನ್ನ ಕುರಿತು ಕೇಳಿದ್ದು ಕೇವಲ ಸ್ವಲ್ಪವೇ. ಆದರೆ ಈಗ ವೈಯಕ್ತಿಕವಾಗಿ ನಿನ್ನನ್ನು ನೋಡಿದಾಗ, ನಿನ್ನ ಅನುಭವ ನನಗೆ ಆದಾಗ ನಿಜವಾಗಿಯೂ ನನ್ನ ಜೀವನ ಧನ್ಯವಾಗಿ ಹೋಯಿತು. ನಿನ್ನ ಸೇವಕರು ಧನ್ಯರು. ನಿನ್ನ ಬಳಿಯಲ್ಲಿ ನಿಂತ್ಕೊಂಡು ಏನು ನಿನ್ನ ಕೆಲಸ ಮಾಡ್ತಾ ಇದ್ದಾರೆ, ನಿನ್ನ ಮಾತು ಕೇಳಿಸ್ಕೊಳ್ತಾ ಇದ್ದಾರಲ್ಲ, ಅವರು ಬಹಳ ಧನ್ಯರು ಅಂತ ಹೇಳ್ತಾ ಇದ್ದಾಳೆ. ಹಾಗಾದ್ರೆ ಇದರ ಆತ್ಮಿಕ ಅರ್ಥ ಏನ್ ಗೊತ್ತಾ? ದೇವರು ಇವತ್ತು ಯಾರನ್ನ ತನ್ನ ಮಕ್ಕಳನ್ನಾಗಿ ಆರಿಸಿಕೊಂಡಿದ್ದಾನೋ ನಾವೆಲ್ಲರೂ ಕೂಡ ಬಹಳ ಧನ್ಯರೇ. ಯಾಕೆ ಗೊತ್ತಾ? ಆತನ ಆಲಯದಲ್ಲಿ ನಾವಿದ್ದೇವೆ, ಆತನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ, ಆತನ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದೇವೆ. ಆ ನಿತ್ಯ ಜೀವದ ಸಮಾಧಾನಕರವಾದಂತ ಮಾತುಗಳನ್ನ ಇವತ್ತು ನಾವು ಕೇಳಿಸಿಕೊಳ್ಳುವಂತ ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾನೆ. ಅದಕ್ಕೆ ಯೋಹಾನನ ತಾಯಿ, ಹೌದಲ್ವಾ, ಬೋವರ್ಗಸ್ ಅಂತೇಳಿ ಕರಿತೇವೆ ನಾವು, ಗುಡಿಗಿನ ಮರಿಗಳು ಅಂತೇಳಿ ಕರಿತೇವೆ ನಾವು. ಆಕೆ ಬಂದು ಯೇಸು ಸ್ವಾಮಿ ಹತ್ರ ಒಂದು ಸಂಗತಿ ಕೇಳಿದ್ಲು. ಏನ್ ಗೊತ್ತಾ? ಸ್ವಾಮಿ, ನನ್ನ ಇಬ್ಬರು ಮಕ್ಕಳು, ಒಬ್ಬನು ಲೆಫ್ಟ್ ಹ್ಯಾಂಡ್ ಆಗಿರ್ಲಿ, ಇನ್ನೊಬ್ಬನು ರೈಟ್ ಹ್ಯಾಂಡ್ ಆಗಿರ್ಲಿ ಸ್ವಾಮಿ ಅಂತೇಳಿ ಕೇಳ್ಕೊಂಡ್ಲು. ಆಸೆ ಏನು ಬಹಳ ಒಳ್ಳೆಯದು, ಬಟ್ ಆತ್ಮಿಕವಾದಂತ ವಿಚಾರ ಬೇರೆ ಆಗಿತ್ತು. ಬಟ್ ತಾಯಿ ಆಸೆ, ಸ್ವಾಮಿ ನನ್ನ ಮಕ್ಕಳು ಯಾವಾಗಲೂ ನಿನ್ನ ಜೊತೆಗೆ ಇರಬೇಕು, ನಿನ್ನ ಎಡಬಲಗಡೆಯಲ್ಲಿ ಇರಬೇಕು ಸ್ವಾಮಿ. ಪ್ರೀತಿಯ ದೇವರ ಮಕ್ಕಳೇ, ತಂದೆ ತಾಯಿಗಳಾಗಿ ನಾವು ಕೂಡ ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಬೇಕು, ಒಳ್ಳೆ ಬೈಕೆಯನ್ನು ಹೊಂದಬೇಕು. ಸ್ವಾಮಿ, ನಮ್ಮ ಮಕ್ಕಳು ನಿನ್ನ ಆಲಯದಲ್ಲಿ ಬೆಳಿಬೇಕು, ನಿನ್ನ ಸಮ್ಮುಖದಲ್ಲಿ ಬೆಳಿಬೇಕು, ನಿನ್ನ ಆಲಯದಲ್ಲಿ ನೆಡಲ್ಪಟ್ಟಂತ ಸಸಿಗಳ ಹಾಗೆ ಅವರ ಅಭಿವೃದ್ಧಿ ಆಗಬೇಕು ಸ್ವಾಮಿ. ನಮ್ಮ ಪ್ರಾರ್ಥನೆ ಆಗಬೇಕು. ನಮ್ಮ ಮಕ್ಕಳು ಯಾವಾಗಲೂ ದೇವರ ಸಮ್ಮುಖದಲ್ಲಿ ಅವರು ಬೆಳೆಯುವಾಗ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ತಾರೆ. 1 ಸಮುವೇಲ 1ನೇ ಅಧ್ಯಾಯದ 2ನೇ ಅಧ್ಯಾಯ 3ನೇ ಅಧ್ಯಾಯವನ್ನು ನೋಡುವಾಗ ಅಲ್ಲಿ ಏಲಿ ಮಕ್ಕಳಿದ್ದಾರೆ, ಅವರು ದೇವರ ಸಮ್ಮುಖದಲ್ಲಿ ಬೆಳೆಯಲಿಲ್ಲ. ಆದರೆ ಹನ್ನಳ ಮಗನಾಗಿರುವಂತ ಸಮುವೇಲನು ಎಲ್ಲಿ ಬೆಳೆದವನು? ದೇವರ ಸಾನ್ನಿಧ್ಯದಲ್ಲಿ ಬೆಳೆದ, ದೇವರ ಸೇವಕನ ಕೈ ಕೆಳಗಡೆ ಬೆಳೆದ. ಆದುದರಿಂದ ಇವತ್ತು ನಾನು ಹೇಳಿದ್ನಲ್ಲ ಮೊನ್ನೆ, ಇಡೀ ಇಸ್ರಾಯೇಲ್ ದೇಶದಲ್ಲಿ ಒಬ್ಬ ಪ್ರವಾದಿಯಾಗಿ, ಒಬ್ಬ ಅರಸನಾಗಿ, ನ್ಯಾಯಸ್ಥಾಪಕನಾಗಿ, ಒಬ್ಬ ಯಾಚಕನಾಗಿ 3 ಕೆಲಸ ಅಟ್ ಎ ಟೈಮ್ ಅವನು ಮಾಡಿದ್ದಾನೆ. ಚರಿತ್ರೆಯಲ್ಲಿ, ಇತಿಹಾಸದಲ್ಲಿ ಒಂದು ಶ್ರೇಷ್ಠವಾದಂತ ಸೇವೆಯನ್ನ ಸಮುವೇಲನು ಕೊಡಲಿಕ್ಕೆ ಕಾರಣ ಏನ್ ಗೊತ್ತಾ? ಅವನು ದೇವರ ಸೇವಕನ ಕೈಯಲ್ಲಿ, ದೇವರ ಸನ್ನಿಧಾನದಲ್ಲಿ ಅವನು ಬೆಳೆದ. ಪ್ರಿಯರೇ, ಇವತ್ತು ನಾವಿಲ್ಲಿ ನಿಂತುಕೊಳ್ಳಲಿಕ್ಕೆ ಕಾರಣ ಏನ್ ಗೊತ್ತಾ? ಒಂದು ದೇವರ ಕೃಪೆ, ಇನ್ನೊಂದು ನಾವು ದೇವರ ಸೇವಕರ ಕೈಯಲ್ಲಿ ಬೆಳೆದಿದ್ದೇವೆ. ದೇವರ ಸೇವಕರು ನಮ್ಮನ್ನ ಬೋಧಿಸಿದ್ದಾರೆ. ಅವರ ಜೊತೆಗಿದ್ದುಕೊಂಡು ಅವರ ಮಾತುಗಳನ್ನು ಕೇಳಿ ಅವ್ರು ಮಾಡುವ ಸೇವೆಯಲ್ಲಿ ನಾವು ಪಾಲು ತೆಗೆದುಕೊಂಡು ಅವ್ರ ಜೊತೆಗೆ ಕೂತಿದ್ದೇವೆ, ಅವ್ರ ಜೊತೆಗೆ ಮಲ್ಕೊಂಡಿದ್ದೇವೆ, ಅವರ ಕಷ್ಟದಲ್ಲಿ, ಅವರ ದುಃಖದಲ್ಲಿ ಅವ್ರ ಜೊತೆಗೆ ನಾವು ನಿಂತ್ಕೊಂಡಿದ್ದೇವೆ. ಅದಕ್ಕೆ ಇವತ್ತು ದೇವರು ತನ್ನ ಸೇವೆ ಮಾಡುವಂತ ಸೌಭಾಗ್ಯವನ್ನ ಕೊಟ್ಟಿದ್ದಾನೆ. ನಾನು ಹೇಳ್ತೀನಿ ನಿಮಗೆ, ತಂದೆ ತಾಯಿಗಳಿಗೆ, ನಿಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ವಾರದಲ್ಲಿ 1 ಸಾರಿ ಆದ್ರೂ ದೇವರ ಆಲಯದಲ್ಲಿ ಸೇವೆ ಮಾಡ್ಲಿಕ್ಕೆ ಅವ್ರನ್ನ ಬಿಡ್ರಿ. ನೀವು ಹೋಗ್ರಿ, ಸೇವಕರ ಹತ್ರ ಕೂತ್ಕೊಳ್ರಿ, ಆಲಯದಲ್ಲಿ ಏನಾದ್ರೂ ಕೆಲಸ ಇದ್ರೆ ಹೆಲ್ಪ್ ಮಾಡ್ರಿ. ಯಾಕಂದ್ರೆ ದೇವರ ಆ ಆಲಯದಲ್ಲಿ ಅವರು ಓಡಾಡುವಾಗ, ದೇವರ ಸಮ್ಮುಖದಲ್ಲಿ ಅವರು ಬೆಳೆಯುವಾಗ ಅದರ ಆನಂದವೇ ಬೇರೆ. ಈ ದೇವರ ಸೇವೆ ಮಾಡುವಾಗ ಅಲ್ಲಿ ಸಿಗುವಂತ ಆಶೀರ್ವಾದಗಳೇ ಬೇರೆ. ಎಸ್, ಸಮುವೇಲನಂತೆ ನಮ್ಮ ಮಕ್ಕಳು ಬೆಳೆಯಬೇಕು. ಮುಂದಿನ ವಚನದಲ್ಲಿ ನಾವು ನೋಡ್ತೇವೆ, ಆ ಸ್ತ್ರೀ 9ನೇ ವಚನಕ್ಕೆ ಬರುವಾಗ, ನಿನ್ನನ್ನ ಮೆಚ್ಚಿ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ ನಿನ್ನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ಇಸ್ರಾಯೇಲರನ್ನು ಸದಾ ಪ್ರೀತಿಸುವವನಾಗಿರುವುದರಿಂದ ಅವರ ನೀತಿ ನ್ಯಾಯಗಳನ್ನು ಸ್ಥಾಪಿಸುವುದಕ್ಕೋಸ್ಕರ ನಿನ್ನನ್ನೇ ಅರಸನಾಗಿ ನೇಮಿಸಿದ್ದಾನೆ ಎಂದು ಹೇಳಿದಳು. ನೋಡಿ, ಆ ಶೇಬದ್ ರಾಣಿ ಆ ವೈಭವವನ್ನು ನೋಡಿದಾಗ, ಅವನ ಸೌಂದರ್ಯವನ್ನು ನೋಡಿದಾಗ, ಅವನ ಕೈ ಕೆಲಸದ ಆ ಚಾಣಕ್ಷತನಗಳನ್ನು ನೋಡಿದಾಗ, ಆಕೆ ಸೊಲೊಮೋನನನ್ನಲ್ಲ, ಯಾರನ್ನ ಕೊಂಡಾಡಿದ್ದು? ದೇವರನ್ನ ಆಕೆ ಕೊಂಡಾಡಿದಳು. ಪ್ರಿಯರೇ, ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಸೊಲೊಮೋನನ ಬಳಿಗೆ ಬಂದಿದ್ದಾಳೆ, ಸೊಲೊಮೋನನ ಎಲ್ಲ ಸಂಗತಿಗಳನ್ನು ನೋಡಿದ್ದಾಳೆ. ಈಗ ಆಕೆ ಕೊಂಡಾಡ್ತಾ ಇರುವಂತದ್ದು ಯಾರು? ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ ನಿನ್ನ ದೇವರಾದ ಯೆಹೋವನಿಗೆ ಸ್ತೋತ್ರ. ನಿನಗೆ ಸ್ತೋತ್ರ ಅಂತ ಹೇಳಲಿಲ್ಲ, ನಿನ್ನ ದೇವರಾದ ಯೆಹೋವನಿಗೆ ಸ್ತೋತ್ರ ಅಂತ ಹೇಳಿ. ಯಾವಾಗ ಆಕೆ ಆ ಸೊಲೊಮೋನನ ಬಳಿಗೆ ಬಂದಲೋ, ಅಲ್ಲಿಯ ಪರಿಸ್ಥಿತಿಗಳನ್ನು ನೋಡಿದಲೋ, ತನ್ನ ಹೃದಯ ದೇವರನ್ನ ಕೊಂಡಾಡಲಿಕ್ಕೆ ಪ್ರಾರಂಭ ಮಾಡಿತು. ಇದು ದೇವರ ಸನ್ನಿಧಾನಕ್ಕೆ ಬರುವಾಗ ಆಗುವಂತ ಬದಲಾವಣೆಗಳು. ನಮ್ಮಲ್ಲಿ ಅನೇಕ
ಉದ್ದೇಶಗಳಿರ್ಬೋದು, ಅನೇಕ ಆಚಾರಗಳಿರ್ಬೋದು, ಅನೇಕ ವಿಚಾರಗಳಿರ್ಬೋದು, ಅನೇಕ ಸಾರಿ ನಕಾರಾತ್ಮಕ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಓಡ್ತಾ ಇರ್ತದೆ. ಆದ್ರೆ ದೇವರಿಗೆ ಹೇಳಬೇಕು, ಸ್ವಾಮಿ ನಾನು ನಿನ್ನ ಸಾನ್ನಿಧ್ಯಕ್ಕೆ ಬರುವಾಗ, ನಿನ್ನ ಸಮ್ಮುಖಕ್ಕೆ ನಾನು ಬರುವಾಗ, ನಿನ್ನ ಬಳಿಗೆ ನಾನು ಬರುವಾಗ, ಸ್ವಾಮಿ ನನ್ನ ಜೀವನವನ್ನು ನಿನ್ನ ಹತೋಟಿಗೆ ತೆಗೆದುಕೋ ಸ್ವಾಮಿ. ಪರಿಶುದ್ಧಾತ್ಮನೇ, ನಿನ್ನ ಹತೋಟಿಗೆ ನನ್ನನ್ನು ನೀನು ತೆಗೆದುಕೊಂಡು ನಿನ್ನ ಸಾರೂಪ್ಯಕ್ಕೆ ತಕ್ಕ ಹಾಗೆ ನನ್ನನ್ನು ನೀನು ರೂಪಿಸು, ನನ್ನನ್ನು ನೀನು ಬದಲಾಯಿಸು ಅಂತೇಳಿ ನಾವು ದೇವರನ್ನ ನಾವು ಕೇಳಬೇಕು ಪ್ರಿಯರೇ. ಬೈಬಲಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತಾ ಹೋಗುವಾಗ ಅನೇಕ ಜನರ ಜೀವಿತಗಳು ಯೇಸು ಸ್ವಾಮಿಯ ಬಳಿಗೆ ಬಂದಾಗ ಬದಲಾಗಿರುವಂಥದ್ದನ್ನು ನಾವು ಕಾಣ್ತೇವೆ. ಯೇಸು ಸ್ವಾಮಿ ಬಳಿಗೆ ಈ ಗ್ರೀಕರು ಬಂದರು. ನೋಡಿ, ಒಂದು ವಿಚಾರಗಳನ್ನ ಹೇಳಿ ನಾನು ಮುಕ್ತಾಯ ಮಾಡ್ತೇನೆ. ಒಂದು, ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ದೂರದ ದೇಶದಿಂದ ಕೆಲವು ವಿದ್ವಾಂಸರು ಬಂದಿದ್ದಾರೆ. ಯಾರವರು? ಮೂಡಣ ದೇಶದ ಜೋಯಿಸರು. ಯೇಸು ಸ್ವಾಮಿ ಹುಟ್ಟಿದ ಆ ಜನನದ ವಾರ್ತೆಯನ್ನ ಕೇಳಿ ಬಹಳ ದೂರದ ದೇಶದಿಂದ, ಚರಿತ್ರೆ ಹೇಳ್ತದೆ, ಕೇವಲ 3 ಜನ ಜೋಯಿಸರಲ್ಲ, ಬಹಳಷ್ಟು ಜನ ಜೋಯಿಸರಿದ್ರು. ಅವರೆಲ್ಲರೂ ಕೂಡ ಬಂದ್ರು. ಆದ್ರೆ ಕೇವಲ ಯಾರು 3 ಬೆಲೆ ಉಳ್ಳಂತ ಆ ಒಂದು ಸಂಗತಿಗಳನ್ನ ತಂದಿದ್ರು ಅವರ ಕುರಿತಾಗಿ ಮಾತ್ರವೇ ಬೈಬಲ್ ಮಾತನಾಡ್ತಾ ಇದೆ. ಅವರು ಬರುವಾಗ ಅವರು ನಕ್ಷತ್ರಕ್ಕಾಗಿ ನೋಡ್ತಾ ಇದ್ರು. ನಕ್ಷತ್ರ ಯಾವಾಗ ಉದಯಿಸುತ್ತೆ ಅಂತೇಳಿ ಗಮನಿಸ್ತಾ ಇದ್ರು. ನಕ್ಷತ್ರ ನೋಡುವುದಕ್ಕಿಂತ ಮುಂಚಿತವಾಗಿ ಅವರು ಆ ನಕ್ಷತ್ರ ಪ್ರಾಯನೊಬ್ಬನನ್ನ ನಾವು ನೋಡಬೇಕು ಅಂತೇಳಿ, ಆ ನಕ್ಷತ್ರ ಉದಯ ಆಗುತ್ತೆ ಖಂಡಿತವಾಗಿ. ಒಂದಿಲ್ಲ ಒಂದು ದಿವಸ ಆ ನಕ್ಷತ್ರವನ್ನು ನಾವು ನೋಡ್ತೇವೆ, ಒಂದಿಲ್ಲ ಒಂದು ದಿವಸ ಆತನ ಬಳಿಗೆ ನಾವು ಹೋಗ್ತೇವೆ ಅನ್ನುವಂತ ನಂಬಿಕೆ ಅವ್ರ ಹತ್ರ ಇದ್ದಿದ್ರಿಂದ ಅವ್ರೇನ್ ಮಾಡಿದ್ರು, ಅವ್ರು ಹೋಗುವುದಕ್ಕಿಂತ ಮುಂಚೆ ಉತ್ತಮವಾದಂತ ಕೊಡುಗೆಗಳನ್ನ, ಬಹುಮಾನಗಳನ್ನ ಅವರು ಸಿದ್ಧ ಮಾಡಿಕೊಂಡು ಕಾಯ್ತಾ ಇದ್ರು. ಯಾವಾಗ ಆ ನಕ್ಷತ್ರವನ್ನ ನೋಡಿದ್ರು, ನೋಡಿ ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 2ನೇ ಅಧ್ಯಾಯ, ದಯಮಾಡಿ ಯಾರಾದರೂ ಓದ್ತೀರಾ ಆ ವಚನವನ್ನ? 1ನೇ ವಚನದಿಂದ. ಸಾಕಮ್ಮ. ಆ ನಕ್ಷತ್ರ ನೋಡಿದ ತಕ್ಷಣವೇ ಅವರು ಎಲ್ಲ ತಾವು ಸಿದ್ಧ ಮಾಡಿದಂತ ಆ ಅಮೂಲ್ಯವಾದಂತ ಬೆಲೆ ಬಾಳುವಂತ ವಸ್ತುಗಳನ್ನು ತೆಗೆದುಕೊಂಡು ಅವರು ತಮ್ಮ ಪ್ರಯಾಣವನ್ನು ಬೆಳೆಸಿದ್ರು. ಯೇಸು ಸ್ವಾಮಿ ಬಳಿಗೆ ಬರುವಾಗ ಐ ಥಿಂಕ್ ಆತನು 1.5-2 ವರ್ಷದವನಾಗಿ ಹೋಗ್ಬಿಟ್ಟಿದ. ಯೇಸು ಸ್ವಾಮಿ ಹುಟ್ಟಿದಾಗ ಅವರು ನಕ್ಷತ್ರವನ್ನು ನೋಡಿದ್ರು. ಆದ್ರೆ ಯೇಸು ಸ್ವಾಮಿ ಬಳಿಗೆ ಬರುವಾಗ ಸಾವಿರಾರು ಕಿಲೋಮೀಟರ್ ಅವರು ನಡ್ಕೊಂಡು ಬರುವಾಗ ಆತನು ಯೇಸು ಸ್ವಾಮಿ ಈಗಾಗಲೇ 2 ವರ್ಷಗಳಾಗಿದೆ. ಆದ್ರೆ ನಕ್ಷತ್ರ ಬಂದು ಆತನಿರುವ ಸ್ಥಳದಲ್ಲಿ ಅದು ನಿಂತುಕೊಂಡಾಗ ಬೈಬಲ್ ಹೇಳ್ತದೆ 11ನೇ ವಚನಕ್ಕೆ ಬಂದಾಗ, ಅವರು ಮನೆ ಒಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಕೂಸನ್ನ ಕಂಡು ನೋಡಿ, ಆ ಕೂಸನ್ನ ಕಂಡು, ಇವ್ರು ಯಾರು? ವಿದ್ವಾಂಸರು, ಇವ್ರು ಯಾರು? ಜ್ಞಾನಿಗಳು, ಇವ್ರು ಯಾರು? ಆಕಾಶದಲ್ಲಿ ಏನು ಒಂದು ಚಿಕ್ಕ ವ್ಯತ್ಯಾಸ ಆದ್ರೂ ಕೂಡ ಅವ್ರಿಗೆ ಇಮ್ಮಿಡಿಯೇಟ್ ಆಗಿ ಗೊತ್ತಾಗ್ಬಿಡ್ತಾ ಇತ್ತು. ಅಯ್ಯೋ ನಾವು ಜ್ಞಾನಿಗಳು, ಅಯ್ಯೋ ನಮ್ಗೆಲ್ಲ ಗೊತ್ತು ಅಂತೇಳಿ ಏನೋ ಬಂದಿದ್ದೀವಿ, ಅರ್ಪಿಸ್ಬೇಕು ಹೋಗ್ಬೇಕು ಅಂತೇಳಿ ಬರಲಿಲ್ಲ, ಏನೋ ಗಿಫ್ಟ್ ಕೊಡಬೇಕು ಹೋಗ್ಬೇಕು ಅಂತೇಳಿ ಬರಲಿಲ್ಲ. ಅವರು ಆತನಿಗೆ, ಆ ಕೂಸಿಗೆ ಅಡ್ಡ ಬಿದ್ರು ಅಂತೇಳಿ ವಾಕ್ಯ ಹೇಳುತ್ತದೆ. ಯೇಸು ಸ್ವಾಮಿಯ ಬಳಿಗೆ ಬರುವಾಗ ಆಗುವ ಬದಲಾವಣೆಗಳು, ಅವರು ಅಡ್ಡ ಬಿದ್ರು. ಪ್ರಿಯರೇ, ಇವತ್ತು ನಮ್ಮ ಜೀವನದಲ್ಲಿ ಕೂಡ ಯೇಸು ಸ್ವಾಮಿಯ ಬಳಿಗೆ ಬರುವಾಗ ನಾವು ನಮ್ಮ ಹೃದಯಪೂರ್ವಕವಾಗಿ ಆತನಿಗೆ ನಮ್ಮ ಜೀವಿತಗಳನ್ನು ಸಮರ್ಪಣೆ ಮಾಡಿಕೊಳ್ಳಬೇಕು, ನಮ್ಮ ಜೀವಿತಗಳನ್ನು ಒಪ್ಪಿಸ್ಕೊಡ್ಬೇಕು ಆತನಿಗೆ. 2ನೇದಾಗಿ ಹೇಳ್ತದೆ, ಅವರು ತಾವು ತಂದಿರುವಂತ ಬೆಲೆಬುಳ್ಳಂತ ಅಂದ್ರೆ ಚಿನ್ನ, ಧೂಪ, ರಕ್ತ ಬೋಳೆಗಳನ್ನ ಅವರಿಗೆ ಕಾಣಿಕೆಯಾಗಿ ಕೊಟ್ರು ಅಂತೇಳಿ. ಚಿನ್ನ ಅದು ಏನ್ ಸೂಚಿಸ್ತದೆ? ಯೇಸು ಸ್ವಾಮಿ ನೀನು ನನ್ನ ರಾಜನು, ನೀನು ಬರಬೇಕಾದಂತ ನನ್ನ ರಾಜನು ಅಂತೇಳಿ ಸೂಚಿಸ್ತದೆ. 2ನೇದಾಗಿ ಧೂಪ, ದೇವರೇ ನೀನು ನನ್ನ ಯಾಚಕನು ಅಂತೇಳಿ ಸೂಚಿಸ್ತದೆ. 3ನೇದಾಗಿ ರಕ್ತ ಬೋಳ, ಸ್ವಾಮಿ ನೀನು ನನಗಾಗಿ ಬಲಿಯಾಗುವಂತ ಯಜ್ಞದ ಕುರಿಮರಿಯಾಗಿರುವಂತ ಕ್ರಿಸ್ತನು ಅನ್ನುವಂತ ಒಂದು ಸಾದೃಶ್ಯವನ್ನ ಅದು ಸೂಚಿಸ್ತದೆ. ದೇವ ನೀನು ನನ್ನ ರಾಜ,
ನೀನು ನನ್ನ ಯಾಜಕ, ನೀನು ಬರಬೇಕಾದಂತ, ನೀನು ನನಗಾಗಿ ಬಲಿಯಾಗಲಿಕ್ಕಿರುವಂತ ಆ ಯಜ್ಞದ ಕುರಿಮರಿ ಅನ್ನುವಂತ ಒಂದು ಸತ್ಯಾನ್ವೇಷಣೆಯನ್ನ ಯೇಸು ಸ್ವಾಮಿಯ ಮುಂದೆ ಅವರು ಅರ್ಪಿಸಿ ಯೇಸು ಸ್ವಾಮಿಯನ್ನ ಅಡ್ಡಬಿದ್ದು ಅವರು ಆರಾಧಿಸ್ತಾ ಇದ್ದಾರೆ ಪ್ರಿಯರೇ. ಇದು ಯೇಸು ಸ್ವಾಮಿ ಹುಟ್ಟಿದಾಗ ನಡೆದಂತ ಘಟನೆ. ಬಟ್ ಈ ಗ್ರೀಕರು ಈಗ ಯೇಸು ಸ್ವಾಮಿ ಶಿಲುಬೆಗೆ ಹೋಗ್ತಾ ಇದ್ದಾನೆ, ಆ ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಈಗ ಇವರು ಯೇಸು ಸ್ವಾಮಿಯನ್ನು ನೋಡ್ಲಿಕ್ಕಾಗಿ ಬಂದಿದ್ದಾರೆ. ನಾನು ನಂಬುತ್ತೇನೆ ಯೇಸು ಸ್ವಾಮಿ ಮಧ್ಯದಲ್ಲಿ, ಅವರ ಮಧ್ಯದಲ್ಲಿ ಏನು ಸಂಭಾಷಣೆ ಆಗಿದೋ ಬೈಬಲ್ನಲ್ಲಿ ಬರೆದಿಲ್ಲ. ಬಟ್ ಯೇಸು ಸ್ವಾಮಿ ಒಂದು ಸಂದೇಶ ಕೊಟ್ಟಿದ್ದಾನೆ ಅಲ್ಲಿ, ಅದನ್ನು ಓದಿ ನಾವು ಮುಕ್ತಾಯ ಮಾಡೋಣ. ಯೋಹಾನ್ ಬರೆದ ಸುವಾರ್ತೆ 12ನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ಗಳನ್ನು ನಾವು ತಿರುಗಿಸುವುದಾದ್ರೆ, ಯೋಹಾನ್ ಸುವಾರ್ತೆ 12ನೇ ಅಧ್ಯಾಯದ ನೋಡಿ ಆ ಆಂದ್ರೆಯ ಬಂದು ಹೇಳ್ತಾನೆ ಯೇಸು ಸ್ವಾಮಿಗೆ, ನಿನ್ನನ್ನು ಅವ್ರು ನೋಡ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳುವಾಗ ಯೇಸು ಸ್ವಾಮಿ ಒಂದು ವಿಷಯ 23ನೇ ವಚನದಲ್ಲಿ, ಆಗ ಯೇಸು ಅವರಿಗೆ ಉತ್ತರ ಕೊಟ್ಟು ಹೇಳಿದ್ದೇನೆಂದ್ರೆ, ಮನುಷ್ಯ ಕುಮಾರನು ತನ್ನ ಮಹಿಮೆಯ ಪದವಿಯನ್ನು ಹೊಂದುವ ಸಮಯ ಬಂದಿದೆ. ಯೇಸು ಸ್ವಾಮಿ ಕೊಟ್ಟಂತ ಸಂದೇಶ ಏನು ಅಂದ್ರೆ, ಯೇಸು ನಾನು ಮಹಿಮೆ ಹೊಂದುವಂತ ಸಮಯ ಈಗ ಬಂದಿದೆ ಅಂತೇಳಿ. 28ನೇ ವಚನಕ್ಕೆ ನಾವು ಬಂದ್ರೆ, ದೇವರು ಪ್ರಾರ್ಥನೆ ಮಾಡ್ತಾನೆ, ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾನೆ. ಆಗ ದೇವರು ಉತ್ತರ ಏನು ಅಂದ್ರೆ, ನಿನ್ನ ಹೆಸರನ್ನ ಮಹಿಮೆ ಪಡಿಸಿಕೋ ಅಂದನು. ಅದಕ್ಕೆ ಮಹಿಮೆ ಪಡಿಸಿದ್ದೇನೆ, ತಿರುಗಿ ಮಹಿಮೆ ಪಡಿಸುವಿನಿ ಎಂದು ಆಕಾಶವಾಣಿ ಆಯಿತು ಅಂತೇಳಿ. ಅಂದ್ರೆ ಇಲ್ಲಿ ಮಹಿಮೆ ಅನ್ನುವಂಥ ವಿಷಯವನ್ನ ನಾವು ನೋಡ್ತೇವೆ. ಯೇಸು ಸ್ವಾಮಿ ತನ್ನ ಮಹಿಮೆಯ ಬಗ್ಗೆ ಮಾತನಾಡ್ತಾ ಇದ್ದಾನೆ. ಪ್ರಿಯರೇ, ಯೇಸು ಸ್ವಾಮಿಯನ್ನು ನೋಡ್ಲಿಕ್ಕೆ ಬಂದವರಿಗೆ ಸಂದೇಶ ಏನು ಗೊತ್ತಾ? ಮಹಿಮೆಯ ಸಂದೇಶ. ನಾವು ಮಹಿಮೆಯನ್ನ ಹೊಂದಿಕೊಳ್ಬೇಕಂತಂದ್ರೆ ನಾವೇನ್ ಮಾಡ್ಬೇಕು ಗೊತ್ತಾ? 24ನೇ ವಚನದಲ್ಲಿದೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಅದು ಒಂದೇ ಆಗಿ ಉಳಿತದೆ, ಸತ್ತರೆ ಅದು ಬಹಳ ಫಲ ಕೊಡುತ್ತದೆ. ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನ ಕಳಕೊಳ್ಳುವನು, ಇಹಲೋಕದಲ್ಲಿ ತನ್ನ ಪ್ರಾಣವನ್ನ ಹಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನ ಕಾಪಾಡಿಕೊಳ್ಳುವನು. ಏಸು ಕೊಟ್ಟಂತ ಸಂದೇಶ, ನಿನ್ ಮಹಿಮೆ ಹೊಂದಬೇಕಾ? ನಾನ್ ಮಹಿಮೆ ಹೊಂದಿದ್ದೇನೆ, ತಂದೆ ನನ್ನನ್ನು ಮಹಿಮೆ ಪಡಿಸಿದ್ದಾನೆ, ನೀನು ಮಹಿಮೆ ಹೊಂದಬೇಕಾ? ನಿನ್ನನ್ನು ನಾನು ಮಹಿಮೆ ಪಡಿಸಬೇಕಾ? ನೀನು ಗೋಧಿಯ ಕಾಳಿನಂತೆ ಭೂಮಿಯಲ್ಲಿ ಬಿತ್ತಲ್ಪಡಬೇಕು. ಹೌದು, ಒಬ್ಬ ವಿಶ್ವಾಸಿ ಕಿರೀಟವಿಲ್ಲದೆ ಮಹಿಮಾ ಕಿರೀಟವಿಲ್ಲ, ಮುಳ್ಳಿನ ಕಿರೀಟವಿಲ್ಲದೆ ಮಹಿಮಾ ಕಿರೀಟ ನಮಗಿಲ್ಲ. ಕ್ರಿಸ್ತನನ್ನ ನಂಬಿದಂತ ನಮಗೆ, ಕ್ರಿಸ್ತನನ್ನ ಹಿಂಬಾಲಿಸುವಂತ ನಮಗೆ ಈ ಲೋಕದಲ್ಲಿ ಶ್ರಮೆಗಳಿದ್ದಾವೆ, ಸಂಕಟಗಳಿದ್ದಾವೆ, ಹೋರಾಟಗಳಿದ್ದಾವೆ, ಅನೇಕ ರೀತಿಯಾದಂಥ ನಿಂದೆ ಅವಮಾನಗಳಿದ್ದಾವೆ. ಆದರೆ ಒಂದು ದಿವಸ ನಮಗೆ ಮಹಿಮೆ ಇದೆ, ಒಂದು ದಿವಸ ನಮಗೆ ಜಯಮಾಲೆ ಇದೆ. ಅದುವೇ ಯೇಸು ಸ್ವಾಮಿ ಕೊಟ್ಟಂತ ವಿದ್ವಾಂಸರಿಗೆ ಸಂದೇಶ. ನೀವು ನನ್ನ ಮಹಿಮೆಯಲ್ಲ ಪಾಲುಗಾರರಾಗಬೇಕಾ? ನನ್ನನ್ನು ಹಿಂಬಾಲಿಸುವ ನಿಮಗೆ ನಾನು ಕೊಡುವ ಸಂದೇಶ ಏನಂದ್ರೆ, ನೀವು ಗೋಧಿಯ ಕಾಳಿನಂತೆ ಭೂಮಿಯಲ್ಲಿ ಬಿತ್ತಲ್ಪಡಬೇಕು. ನೋಡಿ, ಒಂದು ಬೀಜ ಅದು ಬಹಳ ಬಲಹೀನವಾದದ್ದು. ಆದರೆ ಅದು ಭೂಮಿಯಲ್ಲಿ ಬಿತ್ತಲ್ಪಡುವಾಗ ಅದು ಒಂದು ದಿವಸ ಮೊಳಕೆ ಹೊಡೆಯುತ್ತದೆ. ಹಾಗೆ ಒಬ್ಬ ವಿಶ್ವಾಸಿ ಆತನು ಭೂಮಿಯಲ್ಲಿ ತಾನು ನಂಬಿಕೆಯಿಂದ ಬಿತ್ತಲ್ಪಡುವಾಗ ಅವನು ಒಂದು ದಿವಸ ಏನಾಗ್ತಾನೆ? ಯೇಸು ಸ್ವಾಮಿಯೊಂದಿಗೆ ಮಹಿಮಾ ಶರೀರವನ್ನ ಧರಿಸಿಕೊಂಡು ಮಹಿಮೆಯನ್ನ ಅವನು ಕಾಣುವಂತವನಾಗಿದ್ದಾನೆ. ಪ್ರೀತಿಯ ದೇವಶಂಡ್ರೆ, ಇವತ್ತು ಯೇಸು ಸ್ವಾಮಿಗೋಸ್ಕರವಾಗಿ, ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂತ ನಮಗೆ ಈ ಲೋಕದಲ್ಲಿ ಅನೇಕ ಹೋರಾಟಗಳಿದ್ದಾವೆ. ಆದುದರಿಂದ ಆ ಹೋರಾಟಗಳಿಗೆ ನಾವು ಸೋತು ಹೋಗದೆ, ಆ ಸಮಯಗಳು, ಸಂಕಟಗಳು, ನೋವುಗಳು ಬರುವಾಗ ಅವುಗಳಲ್ಲಿ ನಾವು ಬಿದ್ದು ಹೋಗದ ಹಾಗೆ, ನಂಬಿಕೆಯನ್ನ ಕಳಕೊಳ್ಳದ ಹಾಗೆ, ಇಬ್ರಿಯ 12ನೇ ಅಧ್ಯಾಯದ 1-2ನೇ ವಚನ ಹೇಳ್ತದೆ, ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದಂಥ ಓಟವನ್ನ ಸ್ಥಿರಚಿತ್ತದಿಂದ ನಾವು ಓಡೋಣ. ಆ ಮಹಿಮಾ ಪದವಿಯನ್ನ, ಆ ಮಹಿಮಾ ಕಿರೀಟವನ್ನ, ಆ ಮಹಿಮಾ ಜಯಮಾಲೆಯನ್ನ ಹೊಂದಿಕೊಳ್ಳುವ ತನಕ ನಾವು ಆತನೊಂದಿಗೆ ನಾವು ಸಾಗೋಣ. ಹಾಗಾಗುವಂತೆ ಈ ವಾಕ್ಯಗಳು ನಮ್ಮೆಲ್ಲರ ಆತ್ಮಗಳ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಸಾಯಂಕಾಲ ವೇಳೆಯಲ್ಲಿ ಮತ್ತೊಂದು ಸಾರಿ ದೇವರೇ, ಇಂದು ನಿನ್ನನ್ನು ಸಂಧಿಸಿದಂಥ ವಿದ್ವಾಂಸರ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕೆ ನಮಗೆ ನೀನು ಕೊಟ್ಟ ಕೃಪೆಗಾಗಿ ನನಗೆ ಸ್ತೋತ್ರ. ಅಂದು ಗ್ರೀಕರು ನಿನ್ನನ್ನು ನೋಡಬೇಕು ಅನ್ನುವಂಥ ಬಯಕೆಯೊಂದಿಗೆ ಬಂದರು. ಅವರ ಬಯಕೆಯಿಂದ ಇರುವಂಥ 4 ಸತ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ನಿನ್ನ ಆತ್ಮನ ಕೃಪೆಯನ್ನು ಕೊಟ್ಟಿದ್ದಿ. ಅವರಲ್ಲಿ ಸತ್ಯಾನ್ವೇಷಣೆಯನ್ನ ಮಾಡಬೇಕು, ಯೇಸುವನ್ನು ನಾವು ನೋಡಬೇಕು, ಯೇಸುವಿನಿಂದ ನಾವು ಸತ್ಯವನ್ನು ತಿಳ್ಕೊಳ್ಬೇಕು. ಯೇಸು ಆತನು ಸತ್ಯವಾಗಿದ್ದಾನೆ, ಆತನು ಕೇವಲ ಸತ್ಯವನ್ನು ಬೋಧಿಸುವವನಲ್ಲ, ಆತನೇ ಸತ್ಯವಾಗಿದ್ದಾನೆ ಅನ್ನುವಂಥ ಸತ್ಯವನ್ನ ಅವರು ಯಾವ ರೀತಿಯಲ್ಲಿ ಬಲವಾಗಿ ನಂಬಿದ್ರು, ಹಾಗೆ ಇವತ್ತು ದೇವರೇ ನಮ್ಮ ಜೀವನಗಳಲ್ಲಿಯೂ ಕೂಡ
ನಿನ್ನ ಬಳಿಗೆ ನಾವು ಬರುವಾಗ ಒಂದು ಬಯಕೆ ನಮಗಿರಬೇಕು ಅನ್ನುವಂಥದ್ದು ನಿನ್ನ ವಾಕ್ಯ ನಮಗೆ ಎಚ್ಚರಿಸ್ತಾ ಇದೆ. ಅದು ನಿನ್ನನ್ನು ನಾವು ನೋಡಬೇಕು ಅನ್ನುವಂಥ ಬಯಕೆ. ಸ್ವಾಮಿ, ಅಂದು ನಿನ್ನನ್ನು ನೋಡುವುದಕ್ಕಾಗಿ ಬಂದಂಥ ಆ ಮೂಡಣ ದೇಶದ ಜೋಯಿಸರು ಯಾವ ರೀತಿಯಲ್ಲಿ ಅಮೂಲ್ಯವಾದಂಥ ತಮ್ಮ ಬೆಲೆ ಉಳ್ಳಂಥ ಆ ಒಂದು ಕೊಡುಗೆಗಳನ್ನು ತಂದು ನಿನಗೆ ಅರ್ಪಿಸಿ ಆರಾಧನೆ ಮಾಡಿದ್ರು, ಹಾಗೆ ಇವತ್ತು ನಮ್ಮ ಹೃದಯಗಳನ್ನು ನಿನಗೆ ಸಮರ್ಪಣೆ ಮಾಡಿ ನಮ್ಮ ದೇಹವನ್ನು ನಿನಗೆ ಅರ್ಪಿಸಿಕೊಂಡವರಾಗಿ ನಾವು ಆರಾಧನೆ ಮಾಡಲಿಕ್ಕೆ ನಮಗೆ ನಿನ್ನ ಕೃಪೆಯನ್ನು ಕೊಡು ಸ್ವಾಮಿ. ದೇವಾ, ಅಂದು ನಿನ್ನನ್ನು ಹಿಂಬಾಲಿಸುವಂತ ನಿನ್ನನ್ನು ಸಂಧಿಸಲಿಕ್ಕಾಗಿ ಬಂದಿರುವಂತ ಆ ಗುಂಪಿನ ಜನರಿಗೆ ನೀನು ಕೊಟ್ಟಂತ ಸಂದೇಶ, ಗೋಧಿಯ ಕಾಳಿನಂತೆ ನೀವು ಭೂಮಿಯಲ್ಲಿ ಬಿತ್ತಲ್ಪಡಬೇಕು, ಒಂದು ದಿವಸ ನೀವು ಮಹಿಮೆಯನ್ನು ಹೊಂದಿಕೊಳ್ತೀರಿ. ಯಾವ ರೀತಿಯಲ್ಲಿ ತಂದೆ ನನ್ನನ್ನು ಮಹಿಮೆ ಪಡಿಸಿದ್ದಾನೋ ಹಾಗೆ ನಾನು ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ ಅನ್ನುವಂಥ ಒಂದು ಸುಂದರವಾದಂಥ ಮಾತುಗಳನ್ನು ನಿನ್ನ ವಾಕ್ಯದ ಮೂಲಕವಾಗಿ ನಮಗೆ ಪ್ರಕಟ ಮಾಡಿಕೊಟ್ಟಿದ್ದೆ. ಅದಕ್ಕಾಗಿ ನನಗೆ ಸ್ತೋತ್ರ ಸ್ವಾಮಿ. ಸ್ವಾಮಿ, ಒಂದು ದಿವಸ ಈ ಲೋಕದಲ್ಲಿ ನಾವು ನಿನ್ನೊಂದಿಗೆ ಎತ್ತಲ್ಪಡುತ್ತೇವೆ, ನಿನ್ನೊಂದಿಗೆ ನಾವು ಸದಾಕಾಲವು ಜೀವಿಸ್ತೇವೆ ಅನ್ನುವಂಥ ಬಲವಾದಂಥ ನಿರೀಕ್ಷೆ, ನಂಬಿಕೆ ನಮಗೆ ನೀನು ಕೊಡು ಸ್ವಾಮಿ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ, ಲೋಕದಲ್ಲಿ ನಿಮಗೆ ಶ್ರಮೆಗಳುಂಟು, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಿಂಸಿಸಿ, ಹೀಯಾಳಿಸಿ, ಅವಮಾನಪಡಿಸಿ ನಿಮ್ಮನ್ನು ಅಧಿಕಾರಿಗಳ ಮುಂದೆ ತೆಗೆದುಕೊಂಡು ಹೋಗಿ ನಿಂತಾಗಲೂ ಕೂಡ ನೀವು ಭಯಪಡಬೇಡ್ರಿ, ನೀವು ಧನ್ಯರು ಅಂತೇಳಿ ನಿನ್ನ ವಾಕ್ಯದಲ್ಲಿ ಹೇಳಿದ್ದೀಯಲ್ಲ ಸ್ವಾಮಿ. ಕರ್ತನೇ, ನಿನ್ನ ನಿಮಿತ್ತವಾಗಿ ಬರುವಂತ ಯಾವುದೇ ಹಿಂಸೆಗಳಿಗಾಗಿ ನಾವು ಭಯಪಡದ ಹಾಗೆ ದೃಢವಾಗಿ ನಿಂತುಕೊಂಡು ಕೊನೆಯವರೆಗೂ ಕೂಡ ನಿನ್ನೊಂದಿಗೆ ನಾವು ಸಾಗಲು ಬೇಕಾದಂಥ ಕೃಪೆಯನ್ನು ಕೊಡು, ನಿನ್ನೊಂದಿಗೆ ಇರಲು ಬೇಕಾದಂಥ ಕೃಪೆಯನ್ನು ನಮಗೆ ನೀನು ಕೊಡು. ಪ್ರಾರ್ಥನೆ ಕೇಳಿದಕ್ಕಾಗಿ ನನಗೆ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ, ನಮ್ಮ ತಂದೆಯೇ, ಆಮೇನ್. ಈಗ ನಾವು ಕಡೆಯದಾಗಿ 233ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಮೊದಲಿನ 2 ಚರಣಗಳನ್ನು. 233ನೇ ಸಂಗೀತ. ಪಾಪಿಯೇ ನಿನ್ನ ಪಾಪ ಹೊತ್ತನಲ್ಲವೇ, ನಿನಗಾಗಿ ಯೇಸು ಬಾಧೆ ಪಡಲು, ಯೇಸುವನ್ನು ನೋಡಿ ನಂಬಿ ಜೀವಿಸು. ನಿನಗಾಗಿ ಯೇಸು ಬಾಧೆ ಪಡಲು, ಯೇಸುವನ್ನು ನೋಡಿ ನಂಬಿ ಜೀವಿಸು. ಯೇಸುವನ್ನು ನೋಡು ಯುಗದೊಳಗೆ, ಶತ್ರು ಬಾರಸುತ್ತ ಮುಟ್ಟಿ ಬಂದರೆ, ಅಲ್ಪ ಪ್ರಾಣಿ ಹೋರು ವಾದ್ಯಶಾಸ್ತ್ರದಲ್ಲಿ, ಯೇಸುವನ್ನು ನೋಡಿ ನಂಬಿಗೆಲ್ಲುವೆ. ಅಲ್ಪ ಪ್ರಾಣಿ ಹೋರು ವಾದ್ಯಶಾಸ್ತ್ರದಲ್ಲಿ, ಯೇಸುವನ್ನು ನೋಡಿ ನಂಬಿಗೆಲ್ಲುವೆ. ಈಗ ನಾವೆಲ್ಲರೂ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಒಮ್ಮನಸ್ಸಾಗಿ ಆರೈಕೆ ಮಾಡೋಣ. ನಂತರ ದೇವಸೇವಕರು ಅಂತ್ಯಾಶೀರ್ವಾದದಲ್ಲಿ ನಡೆಸಬೇಕೆಂದು ಕೇಳಿಕೊಡ್ತೀವಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು ನಮಗೆ. ನಮ್ಮನ್ನು ಶೋಧನೆ ಒಳಗೆ ಸೇರಿಸಿದ ಕೇಳಿಂದ ನಮ್ಮನ್ನು ತಪ್ಪಿಸು, ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ ಸ್ವಾಮಿ. ಆಮೇನ್.
ವಿಶ್ವಾಸದಿಂದ ನಾವು ಕರ್ತನ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ಈಗಲೂ ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನೇ ನಿನ್ನ ಅನ್ಯೋನ್ನತೆಯ ಮಧುರ ಸಹವಾಸ, ಐಕ್ಯತೆ, ಅನ್ಯೋನ್ಯತೆ ನಡೆಸುವಿಕೆಯು ತೆರೆವಾಗಿದ್ದಂಥ ಎಲ್ಲ ದೇವ ಮಕ್ಕಳೊಂದಿಗೂ, ಸಾರ್ವತ್ರಿಕ ಎಲ್ಲ ಸಭೆಗಳೊಂದಿಗೂ, ಇವತ್ತಿನ ದಿನಗಳಲ್ಲಿ ಪರೀಕ್ಷೆಗಳನ್ನು ಬಡಿತಾ ಇರುವಂಥ ಎಲ್ಲ ಮುದ್ದು ಮಕ್ಕಳೊಂದಿಗೂ, ಪರೀಕ್ಷೆಗಳಿಗಾಗಿ ಸಿದ್ಧಗೊಳ್ತಾ ಇರುವಂಥ ಮಕ್ಕಳೊಂದಿಗೂ ನಿನ್ನ ಆಶೀರ್ವಾದಗಳು ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ಶಿಲ್ಬೆ ಪಾಠವನನ್ನು ನೋಡಿದರೆ ಜೀವದೋತ್ಪತ್ತಿಯಾಗುವುದು. ಓ ಪಾಪಾತ್ಮರೇ ನೋಡಿರುವಾಗಲೇ ತಪತಾಳಿಗ ಕ್ರಿಸ್ತನನ್ನು ನೋಡಿರಿ. ಶಿಲ್ಬೆ ಪಾಠವನನ್ನು ನೋಡಿದರೆ ಜೀವದೋತ್ಪತ್ತಿಯಾಗುವುದು. ಯೇಸು ತಾನನ್ನೊಪ್ಪಿಸಿಕೊಂಡಾಗಲೇ ನಿಮ್ಮ ದೋಷವು ಆರಿತು. ಆತ ರಕ್ತವ ಚೆಲ್ಲಿ ಸತ್ತಾಗಲೇ ನಿಮ್ಮ ಸಾಲವು ಸಾಗೋಯಿತು. ನೋಡಿರಿ, ಶಿಲ್ಬೆ ಪಾಠವನನ್ನು ನೋಡಿದರೆ ಜೀವದೋತ್ಪತ್ತಿಯಾಗುವುದು.